ಇಬ್ರಿಯರು ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ. ಇಬ್ರಿಯರು ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ. ಓಕೆ. ಆದುದರಿಂದ ಕ್ರಿಸ್ತನ ಬೋಧನೆಯ ಮೂಲ ಪಾಠಗಳನ್ನು ಬಿಟ್ಟು ನಿರ್ಜೀವ ಕ್ರಿಯೆಗಳಿಂದ ಮಾನಸಾಂತರವು ದೇವರ ಮೇಲಣ ನಂಬಿಕೆಯು, ಯಾಕೋ ಅಲ್ಲಿಗೆ ನಿಂತು ಬಿಟ್ಟಿದೆ ಅದು ವಚನ. ಮುಂದೆ ಏನಾದರೂ ಇದೆಯಾ ನಿಮ್ಮ ಬೈಬಲಲ್ಲಿ? ಯಾರು ಓದ್ತೀರಿ? ಯಾರಾದ್ರು? ಗಟ್ಟಿ ಓದು. ಹಾ 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 ಹ್ಮ್ 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 ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತನಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಓಕೆ, ಎಲ್ಲರೂ ಒಂದ್ಸರಿ ಈ ಒಂದು ಪದನ್ನ ಹೇಳ್ರಿ. ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಓಕೆ, ಗಟ್ಟಿಯಾಗಿ ಹೇಳ್ರಿ. ಸಾಗುತ್ತಾ ಹೋಗೋಣ, ಮುಂದಕ್ಕೆ ಹೋಗೋಣ, ಪ್ರಗತಿಯ ಕಡೆ ಹೋಗೋಣ. ಓಕೆ, ಇಲ್ಲಿ ನಾನು ಆ ವಚನವನ್ನ ನಿಮಗೆ ವಿವರಿಸ್ತೇನೆ, ಸರಳವಾಗಿ ನಿಮಗೆ ಅರ್ಥವಾಗುವಂತೆ ನಾನು ಹೇಳ್ತೇನೆ. ಈ ಪದದಲ್ಲಿ ಏನ್ ಹೇಳ್ತಾ ಇದೆ? ಇಬ್ರಿಯರ ಒಂದು ವಿಶ್ವಾಸಿಗಳಿಗೆ ಆ ಪತ್ರಕರ್ತನು, ಬರೀತಾ ಇರುವಂತ ಪತ್ರಕರ್ತನು ಏನು ಹೇಳ್ತಾ ಇದ್ದಾನೆ? ಆತನು ಹೇಳ್ತಾ ಇದ್ದಾನೆ, ನಾವು 1ನೇ ವಚನ, ಆತನು ಹೇಳ್ತಾ ಇದ್ದಾನೆ, ನಾವು ಕ್ರಿಸ್ತನ ಬೋಧನೆಯ ಮೂಲ ಪಾಠಗಳನ್ನು ಬಿಟ್ಟು, ಓಕೆ, ನಂಬಿಕೆಯನ್ನು ಬಿಟ್ಟು, ಆದ್ದರಿಂದ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು. ಓಕೆ, ನಿರ್ಜೀವವಾದಂತ, ಓಕೆ, ಆ ಕರ್ಮಗಳು ಅಥವಾ ಕೆಲಸಗಳು, ನಿರ್ಜೀವವಾದಂತ ಕೆಲಸಗಳನ್ನು ಬಿಟ್ಟು, ಓಕೆ, ಕೆಲವು ನಂಬಿಕೆಗಳು ಅದು ನಿರ್ಜೀವ, ಅಂದ್ರೆ ಅದು ನಮ್ಮನ್ನು ಯಾವುದು ಮುಂದಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ. ಓಕೆ, ಕೆಲವು ನಂಬಿಕೆಗಳು, ಕೆಲವು ತಪ್ಪು ನಂಬಿಕೆಗಳು, ಕೆಲವು ವಾಕ್ಯಕ್ಕೆ ಆಧಾರಿತವಾದಂಥ ನಂಬಿಕೆಗಳು, ಕೆಲವು ನಿಜವಾದಂಥ ಒಂದು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಇರುವಂತ ಕೆಲವು ನಂಬಿಕೆಗಳಿದೆ. ಎಷ್ಟು ಜನ ಒಪ್ಕೊಳ್ತೀರಿ? ವಾಕ್ಯದ ಪ್ರಕಾರ ಇರುವಂತ ನಂಬಿಕೆಗಳಿದೆ, ವಾಕ್ಯಕ್ಕೆ ಅನುಗುಣವಾಗಿ ಇಲ್ಲದೆ ಇರುವಂತ ನಂಬಿಕೆಗಳು, ಅದು ನಿರ್ಜೀವ ಕರ್ಮಗಳು, ಅಂದ್ರೆ ಕೆಲಸಕ್ಕೆ ಬರದೇ ಇರುವಂತ ಒಂದು ನಂಬಿಕೆ. ಅದು ಯಾವ ರೀತಿಯಲ್ಲೂ ನಮ್ಮನ್ನು ಮುಂದಕ್ಕೆ ಹೋಗದಂತೆ ಮಾಡದೇ ಇರುವಂತ ಒಂದು ನಂಬಿಕೆ. ಕೇಳಿಸ್ಕೊಳ್ತಾ ಇದ್ದೀರಾ? ಎಸ್. ಓಕೆ, ಸೊ ಅಂತ ನಂಬಿಕೆಗಳನ್ನು ಬಿಟ್ಟು ಬಿಡಬೇಕಂತೆ. ಪಕ್ಕದಲ್ಲಿ ನೋಡಿಲ್ರಿ, ನಿರ್ಜೀವ ಕರ್ಮಗಳನ್ನ ಬಿಟ್ಟು ಬಿಡೋಣ. ಬಿಟ್ಟು ಬಿಡಬೇಕಂತ. ಏನೋ ಬಿಟ್ಟು ನಾವೇನ್ ಮಾಡ್ಬೇಕಂತೆ? ದೇವರಲ್ಲಿಯೇ, ಕ್ರಿಸ್ತನಲ್ಲಿಯೇ ನಂಬಿಕೆ ಇಡಬೇಕಾದದ್ದು. ಹೇಳ್ರಿ ಇವಾಗ ಹೇಳ್ರಿ. ಕ್ರಿಸ್ತನಲ್ಲಿಯೇ, ದೇವರಲ್ಲಿಯೇ ನಂಬಿಕೆ ಇಡಬೇಕು. ಯಾಕೋಬನು ಹೇಳ್ತಾನೆ, ಆ ಒಂದು ನಂಬಿಕೆ ಇಲ್ಲದಂತೆ ನಾವು ಮಾಡುವಂತ ಕೆಲಸಗಳು ಕೆಲವು ಪಾಪಗಳಾಗಿವೆ. ನಂಬಿಕೆ ಇಲ್ಲದಂತೆ ಕೆಲವು ಕೆಲಸಗಳನ್ನು ನಾವು ಮಾಡ್ತೇವೆ. ನಾವು ಇಲ್ಲಿ ಬಂದಾಗ ನಾವು ಭಕ್ತಿಪೂರ್ವಕವಾಗಿ ಆರಾಧನೆಗೆ ಬರ್ತೇವೆ, ಇಲ್ಲಿ ಬಂದು ನಾವು ಕೈಗಳನ್ನ ಎತ್ತುತ್ತೇವೆ, ದೇವರೇ ನಿನಗೆ ಸ್ತೋತ್ರ ಎಲ್ಲ ಮಾಡ್ತೇವೆ. ಆದರೆ ಇಲ್ಲಿಂದ ಹೋದ ನಂತರ ನಾವು ಕೆಲಸಕ್ಕೆ ಹೋಗುವಾಗ ಯಾವ ನಂಬಿಕೆಯಿಂದ ನಾವು ಹೋಗ್ತಾ ಇದ್ದೇವೆ? ಯಾವ ನಂಬಿಕೆಯಿಂದ ನಿಮ್ಮ ವ್ಯಾಪಾರಗಳನ್ನು ನೀವು ಮಾಡ್ತಾ ಇದ್ದೀರಾ? ಯಾವ ನಂಬಿಕೆಯಿಂದ? ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ಆ ಯಾವ ನಂಬಿಕೆ? ಕ್ರಿಸ್ತನ ಮೇಲಿರುವಂಥ ನಂಬಿಕೆ. ಅದು ಶುದ್ಧವಾದಂಥ, ನಿರ್ಮಲವಾದಂಥ ನಂಬಿಕೆ, ದೇವರ ವಾಕ್ಯದ ಮೇಲೆ ಇರುವಂಥ ನಂಬಿಕೆ. ಹಲ್ಲೆಲೂಯಾ. ಅಲ್ಲಿ ಭ್ರಷ್ಟ ನಂಬಿಕೆ ಕೂಡ ಇದೆ, ಅಂದ್ರೆ ನಮ್ಮನ್ನು ಭ್ರಷ್ಟ ಮಾಡುವಂಥ ಒಂದು ನಂಬಿಕೆಗಳು ಕೂಡ ಇದೆ. ಅಂದ್ರೆ ನಮಗೆ ಯಾವ ಪ್ರಯೋಜನಕ್ಕೆ ಬಾರದೇ ಇರುವಂಥ ನಂಬಿಕೆ ಇದೆ. ಹಲ್ಲೆಲೂಯಾ.
ನಂಬಿಕೆ ಇಲ್ಲದಂತೆ ಕಾಣಿಕೆ ಕೊಡೋದಾಗಲಿ, ನಂಬಿಕೆ ಇಲ್ಲದಂತೆ ಕೆಲಸಕ್ಕೆ ಹೋಗೋದಾಗಲಿ, ನಂಬಿಕೆ ಇಲ್ಲದಂತೆ ಪ್ರಾರ್ಥಿಸುವುದಾಗಲಿ, ನಂಬಿಕೆ ಇಲ್ಲದಂತೆ ನಾವು ಅನೇಕ ಸಂಗತಿಗಳು ನಾವು ಮಾಡ್ತಾ ಇರ್ತೇವೆ. ನಂಬಿಕೆ ಇಲ್ಲದಂತೆ ಮಾಡಿದ್ದು ಪಾಪವಾಗ್ತದೆ. ಅದು ಮಾತ್ರವಲ್ಲ, ಇಲ್ಲಿ ಆತನು ಹೇಳ್ತದೇನೆ ವ್ಯರ್ಥ ನಿರ್ಜೀವ ಕರ್ಮ, ಅಂದರೆ ಕೆಲಸಕ್ಕೆ ಬರದೇ ಇರುವಂಥ ಒಂದು ಸತ್ತು ಹೋದಂಥ ಒಂದು ನಂಬಿಕೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದಯಮಾಡಿ ನಾವು ಎಚ್ಚರ ವಹಿಸಬೇಕು. ಯಾವ ನಂಬಿಕೆ ನಮ್ಮಲ್ಲಿದೆ? ಯೇಸುವಿನ ಮೇಲೆ ನಮ್ಮ ನಂಬಿಕೆ ಇದೆಯಾ? ಅದು ಸರಿಯಾದಂಥ ನಂಬಿಕೆ. ದೇವರ ವಾಕ್ಯಕ್ಕೆ ಅನುಗುಣವಾದಂಥ ನಂಬಿಕೆ ಇದೆಯಾ? ಅದು ನಮ್ಮ ನಿಜವಾದಂಥ ನಂಬಿಕೆ. ಅದು ಏನು ಮಾಡ್ತದೆ? ನಮ್ಮನ್ನು ಮುಂದಕ್ಕೆ ಹೋಗುವಂತೆ ಮಾಡುತ್ತದೆ, ನಮ್ಮನ್ನು ಮುಂದಕ್ಕೆ ಸಾಗುವಂತೆ ಮಾಡುತ್ತದೆ, ಬೆಳವಣಿಗೆ ಮಾಡುತ್ತದೆ, ನಮ್ಮ ಜೀವದಲ್ಲಿ ಪ್ರಗತಿ ತರುತ್ತದೆ, ನಮ್ಮ ಜೀವದಲ್ಲಿ ಪ್ರಯೋಜನಕರವಾದಂಥ ನಂಬಿಕೆ ಅದಾಗಿದೆ. ಸೊ ಇಲ್ಲಿ ಭಕ್ತನು ಈ ಒಂದು ಭಕ್ತರಿಗೆ ಆತನು ಬರೆಯುವಾಗ ಆತನು ಹೇಳ್ತದೇನೆ, ನಿರ್ಜೀವ ಕರ್ಮಗಳ ಮೇಲಿರುವಂಥ ನಂಬಿಕೆಯನ್ನು ಬಿಟ್ಟು ದೇವರಲ್ಲಿಯೇ ನಂಬಿಕೆಯನ್ನು ನಾವು ಇಡಬೇಕು ಅಥವಾ ಮುಂದೆ ಸಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇದನ್ನು ಮಾಡೋದಕ್ಕಿಂತ ಮುಂಚೆ ಇದನ್ನು ಹೇಳುವಾಗ ಆತನು ಹೇಳ್ತಾನೆ ಎರಡನೇ ವಚನದಲ್ಲಿ ಹೇಳ್ತಾನೆ, ಎರಡನೇ ಭಾಗದಲ್ಲಿ, ಇವುಗಳ ವಿಷಯದಲ್ಲಿ ಅಸ್ತಿವಾರವನ್ನು ತಿರುಗಿ ಹಾಕದೆ, ಅಂದರೆ ನಾವು ನಂಬಿಕೆ ಅಂತ ಹೇಳುವಾಗ ಅದು ಒಂದು ಅಸ್ತಿವಾರದ ಮಟ್ಟದ ಒಂದು ನಂಬಿಕೆ ಇದೆ, ಅದರ ಮೇಲೆ ಗೋಡೆಯನ್ನು ಕಟ್ಟುವಂಥ ಒಂದು ನಂಬಿಕೆ ಇದೆ. ಇವಾಗ ಅಸ್ತಿವಾರ, ನಾನು ನಿಮಗೆ ಕೆಲವು ಸಂಗತಿಗಳನ್ನು ಹೇಳ್ತಾ ಹೋಗ್ತೇನೆ. ಓಕೆ, ಮನೆ ಕಟ್ಟುವಂಥ ವಿಷಯ ಬಂದಾಗ ಈ ಒಂದು ಬಿಲ್ಡಿಂಗ್ ಇದೆಯಲ್ಲ, ಇದಕ್ಕೊಂದು ಅಸ್ತಿವಾರ ಇದೆ, ಬುನಾದಿ. ಹೌದಾ? ಬುನಾದಿ ಇದೆ. ಬುನಾದಿ ಮೇಲೆ ನಾವೇನು ಮಾಡಬೇಕು? ಗೋಡೆಗಳನ್ನು ನಾವು ಕಟ್ಟುತ್ತೇವೆ. ಮನೆಯ ಬುನಾದಿಯ ಮೇಲೆ ನಾವೇನು ಮಾಡ್ತೀವಿ? ಗೋಡೆಗಳನ್ನು ಕಟ್ತೇವೆ. ಗೋಡೆ ಕಟ್ಟಿದ ಮೇಲೆ ಏನು ಮಾಡ್ತೀವಿ? ಗೋಡೆ ಕಟ್ಟಿದ ಮೇಲೆ ನಾವು ಮೇಲ್ಛಾವಣಿ ಅಥವಾ ರೂಫ್ ನಾವು ಹಾಕ್ತೀವಿ. ಇದು ಒಂದು ಕ್ರಮವಾಗಿ ಇರುವಂಥ ಒಂದು ಕೆಲಸ ಮಾಡಬೇಕಾದ್ದು. ಇಲ್ಲಿ ಪೌಲನಾತನು ಏನು ಹೇಳ್ತದಾನೆ ಆ ಭಕ್ತರಿಗೆ ಬರೆಯುವಾಗ, ನಂಬಿಕೆ ಅನ್ನುವಂಥ ಬುನಾದಿಗಳನ್ನು ಕಟ್ಟಿದ ಮೇಲೆ ಅದ್ರ ಮೇಲೆ ನಾವು ಏನಾದರೂ ಕಟ್ಟಬೇಕು. ಹಲೋ, ಆಮೇನ್. ನಂಬಿಕೆಯಿಂದ ಬುನಾದಿಯನ್ನು ಕಟ್ಟಿರುವುದಾದರೆ ನಂಬಿಕೆಯಿಂದಲೇ ನಾವು ಅದರ ಮೇಲ್ಗಡೆ ನಾವು ಕಟ್ಟುತ್ತಾ ಹೋಗಬೇಕು. ಹಲ್ಲೆಲೂಯಾ. ನಂಬಿಕೆಯಿಂದ ಪ್ರಾರಂಭ ಮಾಡಿದ್ದೇವೆ ನಮ್ಮ ಕ್ರೈಸ್ತವ ಜೀವಿತವನ್ನು, ನಂಬಿಕೆಯಿಂದಲೇ ನಾವು ಕೊನೆಸಾಗಿಸಬೇಕು. ನಮ್ಮ ನಂಬಿಕೆಗೆ ಪ್ರಾರಂಭಿಕನು ಮುಕ್ತಾಯ ಮಾಡಿರುವಾತನು ಆದಂಥ ಯೇಸುವನ್ನೇ ನೋಡುತ್ತಾ ನಾವು ಮುಂದಕ್ಕೆ ಸಾಗಬೇಕು. ನಂಬಿಕೆಯಿಂದ ಪ್ರಾರಂಭ ಮಾಡಿದ್ದು ನಂಬಿಕೆ ಇಲ್ಲದಂತೆ ಅದನ್ನು ಪರಿಪೂರ್ಣ ಮಾಡಲಿಕ್ಕೆ ಆಗೋದಿಲ್ಲ. ಆಮೇನ್. ಇಲ್ಲಿ ಅದನ್ನು ಹೇಳ್ತಾನೆ, ಪ್ರಥಮ ಬೋಧನೆಯ ಕುರಿತನ್ನು ಇನ್ನೂ ಮಾತನಾಡದೆ ಪೂರ್ಣವಾದ ತಿಳುವಳಿಕೆ. ಎಲ್ಲಡ್ರಿ, ಪರಿಪಕ್ವತೆ. ಗಟ್ಟಿಗಳ್ರಿ, ಪೂರ್ಣವಾದ ತಿಳುವಳಿಕೆ. ಓಕೆ, ಅಲ್ಲಿ ಹೇಳ್ತದೆ ಪ್ರಥಮ ಬೋಧನೆ ಅಂದರೆ ಮತ್ತೆ ಬುನಾದಿಗಳ ಬಗ್ಗೆ ನಾವು ಮಾತನಾಡೋದು ಬೇಡ, ಮತ್ತೆ ಬುನಾದಿ ಕಟ್ಟೋದ್ರ ಬಗ್ಗೆ ಮಾತನಾಡೋದು ಬೇಡ. ಯಾಕೆ? ಆಗಲೇ ಬುನಾದಿಯನ್ನು ನಾವು ಕಟ್ಟಿದ್ದೇವೆ. ಕಟ್ಟಿದ ಮೇಲೆ ನಾವು ಅದನ್ನೇ ಕಟ್ಟಬಾರ್ದು. ಅದನ್ನೇ ಹೇಳ್ತದೆ ಆತನು, ಕಟ್ಟಿದ ಅಸ್ತಿವಾರದ ಮೇಲೆ ಪದೇ ಪದೇ ಅಸ್ತಿವಾರವಾಗಿ ಹಾಕದ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯ ಕುರಿತನ್ನು ಇನ್ನೂ ಮಾತನಾಡದೆ, ಮತ್ತೆ ಏನು ಮಾತನಾಡಬೇಕು? ಇವಾಗ ಏನು ಮಾತನಾಡಬೇಕು ಗೊತ್ತಾ? ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಆಮೇನ್. ಎಲ್ಲರೂ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಮುಂದಕ್ಕೆ ಪ್ರಗತಿ ಪರಿಪಕ್ವತೆ ಹೋಗೋಣ. ಇಂಗ್ಲೀಷ್ ಬೈಬಲಲ್ಲಿ ಪರ್ಫೆಕ್ಷನ್ ಅಂತ ಹೇಳ್ತದೆ. ಆಮೇಲೆ ಪರಿಪಕ್ವತೆಗೆ ನಾವು ಹೋಗಬೇಕು. ಮತ್ತೆ ಬೇರೆನ ವಿಷಯದಲ್ಲಿ ಮಾತನಾಡಬಾರ್ದು, ಮತ್ತೆ ಬುನಾದಿಯ ವಿಷಯದಲ್ಲಿ ನಾವು ಮಾತನಾಡಬಾರ್ದು. ಸೊ ಪರಿಪಕ್ವತೆಗೆ ನಾನು ಹೇಗೆ ಹೋಗೋದು? ಇಲ್ಲಿ ಆ್ಯಕ್ಚುಲಿ ಇಬ್ರಿಯರ ಒಂದು ಪುಸ್ತಕದಲ್ಲಿ ಇದನ್ನು ಬರೆಯುವಾಗ ಆತನು ಹೇಳ್ತಾನೆ, ದೇವರು ನಮ್ಮನ್ನು ಮುಂದಕ್ಕೆ, ಈಗ ಸಮಯ ಏನು ಗೊತ್ತಾ? ನಾವು ಮುಂದಕ್ಕೆ ಹೋಗುವಂಥ ಸಮಯವಾಗಿದೆ. ಭಕ್ತಿಯಲ್ಲಿ ನಾವು ಮುಂದಕ್ಕೆ ಸಾಗಬೇಕು, ಭಕ್ತಿಯಲ್ಲಿ ನಾವು ಪರಿಪಕ್ವತೆಗೆ ಬರಬೇಕು, ಭಕ್ತಿಯಲ್ಲಿ ನಾವು ಮುಂದಕ್ಕೆ ಪ್ರಗತಿಗೆ ಬರಬೇಕು, ಬೆಳವಣಿಗೆ ಆಗಬೇಕು ಅಂತ ಹೇಳ್ತಾ ಇದ್ದಾನೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಭಕ್ತಿಯಲ್ಲಿ ನಾವು ಇರುವಂಥ ನಂಬಿಕೆಯಲ್ಲಿ ನಾವು ಬೆಳವಣಿಗೆ ಆಗಬೇಕು. ಅದು ಸಮಯ ಇದು. ನಾವು ಇನ್ನೂ ಅದೇ ಹಳೆಯ ಒಂದು ಜೀವಿತದಲ್ಲಿ, ಹಳೆಯ ಒಂದು ಭಕ್ತಿ, ಹಳೆಯ ಒಂದು ಪ್ರೀತಿ, ಅದೇ ಒಂದು ಅಸ್ತಿವಾರದ ಒಂದು ಭಕ್ತಿಯಲ್ಲಿ ನಾವು ಇರಬಾರದು. ಭಕ್ತಿಯಲ್ಲಿ ಬೆಳವಣಿಗೆಯಲ್ಲಿ ಇರಬೇಕು, ಪರಿಪಕ್ವತೆಯ ಕಡೆಗೆ ನಾವು ಹೋಗಬೇಕು. ಹಲ್ಲೆಲೂಯಾ.
ನೀವು ಬೆಂಗಳೂರಿಗೆ ಬಸ್ಸನ್ನು ಟಿಕೆಟ್ ತಗೊಂಡು ಬೆಂಗಳೂರು ಬಸ್ಸಲ್ಲಿ ಹತ್ತಿ ಕೂತ್ಕೊಂಡು ನೀವು ಬೆಂಗಳೂರು ಬಸ್ಸಲ್ಲಿ ಇದ್ದೀರಿ ಅಂದ ಮಾತ್ರಕ್ಕೆ ನೀವು ಇನ್ನೂ ಬೆಂಗಳೂರು ತಲುಪಿಲ್ಲ. ಆಮೇಲೆ ಇನ್ನೂ ಪ್ರಾರಂಭ. ಸೊ ಪ್ರಯಾಣದಲ್ಲಿ ಇದ್ದೇವೆ ನಾವೆಲ್ಲರೂ. ಎಲ್ಲರೂ ನಾವು ನಂಬಿಕೆಯ ಪ್ರಯಾಣದಲ್ಲಿದ್ದೇವೆ. ನಾವು ನಂಬಿಕೆಯಲ್ಲಿ ಬೆಳವಣಿಗೆ ಆಗಬೇಕು, ಪ್ರಗತಿ ಆಗಬೇಕು. ಆಮೇಲೆ ಎಷ್ಟು ಜನ ನನ್ನ ಜೊತೆಗೆ ಒಪ್ಕೊಳ್ತೀರಿ? ನಾವು ಬೆಳೆಯಬೇಕು, ನಂಬಿಕೆಯಲ್ಲಿ ಬೆಳೆಯಬೇಕು, ನಂಬಿಕೆಯಲ್ಲಿ ನಾವು ಭಕ್ತಿಯಲ್ಲಿ ಮುಂದೆ ಸಾಗಬೇಕು, ಪ್ರಗತಿಯಾಗಬೇಕು. ಆಮೆನ್, ಹಲ್ಲೆಲೂಯಾ. ಓಕೆ, ಸೊ ಅದನ್ನು ಹೇಳ್ತಾ, ಯಾಕೆ ಅದನ್ನು ಹೇಳ್ತಾ ಇದ್ದಾನೆ ಅಂತ ಹೇಳುವುದಾದರೆ, ಇದರ ಹಿಂದಿನ ವಚನದಲ್ಲಿ ಕೆಲವು ಸಂಗತಿಗಳನ್ನು ಆತನು ಮಾತನಾಡ್ತಾ ಇದ್ದಾನೆ. ಓಕೆ, ಹಿಂದಿನ ವಚನದಲ್ಲಿ ಕೆಲವು ಸಂಗತಿಗಳನ್ನು ಮಾತನಾಡ್ತಾನೆ. ಆತನು ಹೇಳ್ತಾನೆ 11ನೇ ವಚನ, 5ನೇ ಅಧ್ಯಾಯ 11ನೇ ವಚನದಿಂದ ಕೆಲವು ಸಂಗತಿಗಳನ್ನು ನಾವು ಓದಿಕೊಳ್ಳೋಣ. ನೋಡ್ರಿ, 5ನೇ ಅಧ್ಯಾಯ 11ನೇ ವಚನ. ಓಕೆ, ವೃದ್ಧಿಯಾಗದಿರುವ ವಿಶ್ವಾಸಿಗಳಿಗೆ ಎಚ್ಚರಿಕೆ. ವೃದ್ಧಿಯಾಗದೇ ಇರುವಂಥ ವಿಶ್ವಾಸಿಗಳಿಗೆ, ಅಂದರೆ ಬೆಳವಣಿಗೆ ಆಗದೇ ಇರುವಂಥ, ಭಕ್ತಿಯಲ್ಲಿ ಅಭಿವೃದ್ಧಿ ಆಗದೇ ಇರುವಂಥ ಆ ಒಂದು ವಿಶ್ವಾಸಿಗಳಿಗೆ ಎಚ್ಚರಿಕೆಯನ್ನು ಹೇಳುತ್ತಾ ಇದ್ದಾನೆ. ಎಚ್ಚರಿಕೆ ಹೇಳಿದ ನಂತರ ಬೈಬಲ್ ಬರೆಯುವಾಗ ಅಧ್ಯಾಯಗಳು ವಚನಗಳ ಮೇಲೆ ಅದು ಬರೆಯಲ್ಪಟ್ಟಿಲ್ಲ, ನಂಬರ್ ಇರಲಿಲ್ಲ ಮುಂಚೆ. ಒಂದು ಪತ್ರಿಕೆ, ಲೆಟರ್. ಓಕೆ, ಪೌಲನು ಲೆಟರನ್ನು ಬರೆಯುವಾಗ ಇವಾಗಿನವರಿಗೆ ಲೆಟರ್ ಬರೆಯೋದು ಅರ್ಥ ಆಗಲ್ಲ, ಆದರೆ ಮುಂಚೆ ಇರೋರಿಗೆ ಆ ಲೆಟರ್ಗಳು ಬರೆದು ಅಭ್ಯಾಸ ಅವರಿಗೆ ಅರ್ಥ ಆಗ್ತದೆ. ಲೆಟರ್ ಅಂದರೆ ಹೆಂಗಿರ್ತದೆ? ಪ್ರಾರಂಭದಿಂದ ಕೊನೆಯವರೆಗೆ ಯಾವ ಅಧ್ಯಾಯ, ವಚನಗಳು, ಯಾವ ನಂಬರ್ ಏನಿರೋದಿಲ್ಲ, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೆ. ಸೊ ಭಕ್ತಿಯಲ್ಲಿ ವೃದ್ಧಿ ಆಗಬೇಕು, ನಂಬಿಕೆಯಲ್ಲಿ ಬೆಳವಣಿಗೆ ಆಗಬೇಕು, ನಾವು ಪರಿಪಕ್ವತೆಗೆ ಬರಬೇಕು ಅಂತ ಹೇಳುವಂಥ ಕಾರಣವೇನೆಂದರೆ, ಈ ಒಂದು 5ನೇ ಅಧ್ಯಾಯದ 11ನೇ ವಚನದಲ್ಲಿ ಹೇಳ್ತದಾನೆ. ಅಲ್ಲಿ ನೋಡ್ರಿ, ಧರ್ಮ ಭ್ರಷ್ಟತೆ ವಿರುದ್ಧ ಎಚ್ಚರಿಕೆಯಾಗಿರಬೇಕು ಎಂಬುದಾಗಿ ಹೇಳ್ತದಾನೆ. ಧರ್ಮ ಭ್ರಷ್ಟರು, ನಾನು ಆಗಲೇ ಹೇಳಿದೆ, ನಂಬಿಕೆಯ ಭ್ರಷ್ಟತನ ಬರುತ್ತೆ, ನಂಬಿಕೆಗೆ ಭ್ರಷ್ಟತನ ಬರುತ್ತೆ. ಯಾಕೆ? ಯಾವಾಗ ಬರುತ್ತೆ? ನಾವು ಹೇಳಿದ್ದೇ ಅದನ್ನೇ ಹೇಳ್ಕೊತ, ಕೇಳಿದ್ದೇ ಕೇಳಿಸ್ಕೊತ ಮಾಡದೇ ಇದ್ದರೆ, ಕೇಳಿಸ್ಕೊತಾನೇ ಇರ್ತೀವಿ, ಮಾಡದೇ ಇಲ್ಲ. ಹಲೋ, ಅರ್ಥ ಆಗ್ತಾ ಇದೆ ಹೇಳೋದು? ನಾನು ಕೇಳ್ತಾನೇ ಇರ್ತೀನಿ, ಭಾನುವಾರದ ನಂತರ ಭಾನುವಾರ, ಭಾನುವಾರದ ನಂತರ ಭಾನುವಾರ ಬರ್ತಾನೇ ಇರ್ತೀನಿ, ಕೇಳ್ತಾನೆ ಇರ್ತೀನಿ. ನನ್ನ ಜೀವಿತದಲ್ಲಿ ನಾನು ಕೇಳುವುದನ್ನು ಬಿಟ್ಟು ಮುಂದೆ ನಾನು ಏನು ಮಾಡೋದಿಲ್ಲ. ಹಾಗೆ ಮಾಡಿದರೆ ಏನಾಗುತ್ತೆ? ನಾವು ಧರ್ಮ ಭ್ರಷ್ಟತೆ ಅಥವಾ ನಂಬಿಕೆಯ ಭ್ರಷ್ಟತೆಗೆ ನಾವು ಒಳಗಾಗುತ್ತೇವೆ. ಹಲ್ಲೆಲೂಯಾ. ಕೇಳಿಸಿಕೊಂಡ ನಂತರ ನಾವು ಮಾಡಬೇಕು, ವಿಧೇಯರಾಗಬೇಕು. ವಾಕ್ಯವನ್ನು ಕೇಳಿಸಿಕೊಂಡು ನಾವು ಅದನ್ನು ಮಾಡದೆ ಹೋದರೆ, ಯಾಕೋಬನು ಹೇಳುತ್ತಾನೆ, ನೀವು ನಿಮ್ಮನ್ನು ನೀವು ಮೋಸಪಡಿಸಿಕೊಳ್ಳುತ್ತಾ ಇದ್ದೀರಿ. ವಾಕ್ಯವನ್ನು ಕೇಳಿ ವಾಕ್ಯಕ್ಕೆ ನಾವು ವಿಧೇಯರಾಗದೆ ಹೋದರೆ, ನಾವು ನನ್ನ ಪಕ್ಕದ ಮನೆಯವನು ಪಡಿಸ್ತಾ ಇಲ್ಲ, ನನ್ನ ಎದುರು ಮನೆಯನ್ನು ಮೋಸಪಡಿಸ್ತಾ ಇಲ್ಲ, ನನ್ನ ಪಕ್ಕದಲ್ಲಿ ಕೂತಿರೋರನ್ನ ಮೋಸಪಡಿಸ್ತಾ ಇಲ್ಲ, ನನ್ನನ್ನು ನಾನೇ ಮೋಸಪಡಿಸಿಕೊಳ್ಳುತ್ತಾ ಇದ್ದೇನೆ. ಆಮೇನ್. ಎಲ್ಲರೂ ನಂಬಿಕೆಯಲ್ಲಿ ಬೆಳೆಯಬೇಕು, ನಾವು ಮುಂದಕ್ಕೆ ಸಾಗಬೇಕು, ನಂಬಿಕೆಯಲ್ಲಿ ಮುಂದೆ ಹೋಗಬೇಕು. ನಂಬಿಕೆಯಲ್ಲಿ ಮುಂದೆ ಹೋಗುವುದು ಹೇಗೆ? ನಂಬಿಕೆಯಲ್ಲಿ ನಾವು ಮುಂದೆ ಹೋಗೋದು ಹೇಗೆ? ಆಮೇನ್. ಅದಕ್ಕಿಂತ ಮುಂಚೆ ಏನು ಮಾಡಿದರೆ ನಂಬಿಕೆಗೆ ಧಕ್ಕೆ ಬರ್ತದೆ ಅಥವಾ ಈ ಪ್ರಗತಿಗೆ ಅಡ್ಡಿಯಾಗಿದೆ, ಬೆಳವಣಿಗೆ ಅಡ್ಡಿಯಾಗಿದೆ ಎಂಬುದಾಗಿ ನೋಡೋಣ. ಓಕೆನಾ? ಧರ್ಮ ಭ್ರಷ್ಟತೆ ವಿರುದ್ಧ ಎಚ್ಚರಿಕೆ ಹೇಳ್ತಾ ಆತನು ಹೇಳ್ತಾನೆ ನೋಡ್ರಿ, ಆತನ ವಿಷಯದಲ್ಲಿ ನಾವು ಹೇಳಬೇಕಾದಂಥ ಮಾತುಗಳು ಬಹಳ ಉಂಟು. ಓಕೆ, ನಿಮ್ಮ ಕಿವಿಗಳು ಮಂದವಾದದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ಕಿವಿ ಮಂದೆಯಾಗಿದೆ ಅಂತೆ, ಕಿವಿ ಮಂದೆ ಆಗಿದೆ. ಮಂದೆ ಅಂದರೆ ಅರ್ಥ ಏನು? ಅಂದರೆ ಕೇಳಿಸ್ಕೊಂಡು ಇರಲಿ ಬಿಡು, ನಡೀತಿತ್ತು ಬಿಡು, ಮಾಡಿದ್ರೆ ಏನಾಗ್ತದೆ ಬಿಡು. ಅದು ಆ ವಾಕ್ಯ ನಮಗೆ ಅದು ಎಚ್ಚರಿಕೆ ಆಗಿರೋದಿಲ್ಲ, ಆ ವಾಕ್ಯ ನಮಗೆ ಸಲೀಸಾಗಿರ್ತದೆ. ಇವಾಗ ಬಳ್ಳಾರಿಯವರಿಗೆ ಒಂದು ಉದಾಹರಣೆ ಹೇಳ್ತೀನಿ. 45 ಡಿಗ್ರಿ ಬಂದರೂ ಕೂಡ ಬಿಸಿಲು ಏನು ಅನ್ಸಲ್ಲ, ಇನ್ನೂ ಅಡ್ಡಾಡ್ತಾ ಇರ್ತಾರೆ ಜನ. ಯಾರನ್ನ ಮನೆಗೆ ಕುಂತೀರ ಬೇಸಿಗೆಗಾಲದಾಗ ಕೆಲಸ ಮಾಡದಂತೆ ಮನೆಗೆ ಕುಂತೀರಾ? ಗೌರ್ಮೆಂಟ್ ರಜೆ ಕೊಡ್ತಾ ಇದೆ, ಶಾಲೆ ಮಕ್ಕಳಿಗೆ ಬಿಸಿಲು ಆಗೋದಿಲ್ಲ ಬೇಡ ಅಂತೇಳಿ ಬೇಸಿಗೆಯಲ್ಲಿ ಎರಡು ತಿಂಗಳು ರಜೆ ಕೊಡ್ತಾರೆ. ಓಕೆ, ಕೆಲವು ವರ್ಷಗಳು ಗೌರ್ಮೆಂಟ್ ಆಫೀಸಲ್ಲಿ ಈ ಬೇಸಿಗೆ ಬಂದರೆ ಏನು ಮಾಡ್ತಾಯಿದ್ರು, ಅವ್ರಿಗೂ ರಜೆ, ಕೆಲಸ ಮಾಡೋರಿಗೂ 12 ಗಂಟೆ ಒಳಗೆ ಕೆಲಸ ಮಾಡಿ ಮನೆಗೆ ಹೋಗ್ರಿ ಅಂತ. ಆದರೂ ಸಹ ಕೆಲವ್ರು ಏನು ಮಾಡ್ತಾಯಿದ್ರು, ಯಾರು
ಏನೋ ಕೆಲಸ ಮಾಡೋದು, ಹೊರಗಡೆ ಹೋಗೋದು ಬಿಟ್ಟಿಲ್ಲ, ಕೆಲಸ ಮಾಡೋದು ಬಿಟ್ಟಿಲ್ಲ, ಮನೆಗೆ ಯಾರು ಸುಮ್ಮನೆ ಕೂತ್ಕೊಂಡಿಲ್ಲ. ಚಳಿಗಾಲದಲ್ಲಿ ಕೆಲಸ ಮಾಡಿರಾ? ಹೇಳ್ರಿ, ಏನಾದರೂ ಹೇಳ್ರಿ. ಪ್ರಗತಿ ಬೇಕಾ ಬೇಡ? ಹಾಂ, ಹೇಳ್ಬೇಕು, ಮಾತಾಡಬೇಕು. ಓಕೆ, ಕೇಳಿಸ್ಕೊಂಡು ಸುಮ್ಮನೆ ಇರಬಾರ್ದು, ಮಂದೆ ಆಗಿದೆ ಅಂತೆ. ಹಾಂ, ಓಕೆ, ರೈಟ್, ಸರಿ, ಓಕೆ. ಚಳಿಗಾಲದಲ್ಲಿ ಕೆಲಸ ಮಾಡ್ತೀರಾ? ಹಿಂದೆ ಇರೋರು ಕೂಡ ಹೇಳಬೇಕು, ಸುಮ್ಮನೆ ಕುಂದ್ರಬಾರ್ದು. ಓಕೆ, ಚಳಿಗಾಲದಲ್ಲಿ ಕೆಲಸ ಮಾಡ್ತೀರಾ? ಮಳೆಗಾಲದಲ್ಲಿ ಕೆಲಸ ಮಾಡ್ತೀರಾ? ಮಳೆ ಇದೆ ಅಂತೇಳಿ ಯಾರನ್ನ ಕೆಲಸ ಬಿಟ್ಟಿರಾ? ಸಂಬಳ ಕೊಡ್ತಾರ್ರಿ, ನಿಮ್ಗೇನು ಗೊತ್ತು? ಮತ್ತು ಹೋಗಿಲ್ಲ ಅಂದರೆ ಸಂಬಳ ಕಟ್ ಮಾಡ್ತಾರೆ. ಹೋಗಲೇಬೇಕು, ಬಿಡೋದಿಲ್ಲ ಹೋಗೋದನ್ನು, ಕೆಲಸ ಮಾಡೋದನ್ನು ಬಿಡೋದಿಲ್ಲ. ಓಕೆ, ಕೆಲವು ಕಡೆ ಪ್ರಾರ್ಥನೆಗೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಪ್ರಾರ್ಥನೆಗೆ ಬಂದಿಲ್ಲ ಅಂದರೂ ಪರವಾಗಿಲ್ಲ. ಎಲ್ಲಿಗೆ ಹೋಗ್ಬೇಕ್ರಿ? ಕೆಲಸ ಹೋಗ್ಬೇಕ್ರಿ, ಹೊಟ್ಟೆ ಪಾಡ್ರಿ, ದುಡಿಬೇಕ್ರಿ. ಓಕೆ, ಮಂದೆ, ಆ ಪಾಯಿಂಟಿಗೆ ಬರ್ತೀನಿ. ಸೊ ನಮ್ಮ ಬಳ್ಳಾರಿ ಜನರಿಗೆ ಬಿಸಿಲಿಗೆ ಮಂದೆ ಆಗ್ಬಿಟ್ಟಿದ್ದಾರೆ. ಎಷ್ಟನ ಬಿಸಿಲಿರಲಿ ನಾವು ಹೋಗ್ತಾನೆ ಇರ್ತೀವಿ, ಹೊರಗಡೆ ಕೊಣ್ತಾನೆ ಇರ್ತೀವಿ, ಕೆಲಸ ಮಾಡ್ತಾನೆ ಇರ್ತೀವಿ, ದುಡಿತಾನೆ ಇರ್ತೀವಿ. ಆಮೇಲೆ ನಾವು ಈ ಬಿಸಿಲಿಗೆ ಹೊಂದ್ಕೊಂಡ್ಬಿಟ್ಟಿದ್ದೀವಿ, ಮಂದೆ ಆಗ್ಬಿಟ್ಟಿದ್ದೀವಿ. ಇನ್ನೊಂದು 1 ಡಿಗ್ರಿ ಮೇಲೋದು ಕೂಡ ಸುಮ್ಮನೆ ಬಿಸಿ ಬಿಸಿ ಅಂತಿರ್ತೀವಿ. ಆಗಲೇ ಬಿಸಿ ಅನ್ನ ತಿನ್ನೋದು ಬಿಡೋದಿಲ್ಲ. 1 ಡಿಗ್ರಿ ಜಾಸ್ತಿ ಆದರೆ ಬಿಸಿ ಅನ್ನ ತಿನ್ನೋದು ಬಿಡ್ತೀರಾ? ಊಟನ ಇಲ್ಲ, ಅಭ್ಯಾಸ, ಬಳ್ಳಾರಿ ಜನರಿಗೆ ಅಭ್ಯಾಸ. ಸೊ ಇಲ್ಲಿ ಆ ಒಂದು ವಾಕ್ಯ ಹೇಳುವಾಗ ಏನು ಹೇಳ್ತಾನೆ ಗೊತ್ತಾ? ನಿಮ್ಮ ಕಿವಿಗಳು ಮಂದವಾದದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ಅವರಿಗೆ ಹೆಚ್ಚು ಹೇಳೋಕ್ಕಾಗ್ತಿಲ್ಲ, ಅವರಿಗೆ ಮುಂದೆ ಸಾಗಲಿಕ್ಕೆ ಆಗ್ತಾ ಇಲ್ಲ. ಯಾರು ಆ ವಿಶ್ವಾಸಿಗಳು ಏನಾಯಿತು? ಅವರು ಕೇಳಿಸ್ಕೊಳ್ಳೋದ್ರಲ್ಲಿ ಮಂದೆ ಆಗಿದ್ದಾರೆ. ಅವನು ಹೇಳಿದ್ದೇ ಹೇಳ್ತಾನೆ ಬಿಡಪ್ಪ, ಸುಮ್ಮನೆ ಅದನ್ನೇ ಒತ್ತಿ 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 ಹೇಳ್ತಿರ್ತಾನೆ. ಯೇಸು ಸ್ವಾಮಿ ಹೇಳಿದ್ರು, ಕಿವಿ ಉಳ್ಳವನು ಕೇಳಲಿ. ಕಿವಿ ಉಳ್ಳವನು, ಆತ್ಮನು ಸಭೆಗೆ ಏನು ನುಡಿತಾ ಇದ್ದಾನೆ ಕೇಳಲಿ. ಕಿವಿ ಉಳ್ಳವನು ಕೇಳಲಿ. ಆಮೇನ್, ಹಲ್ಲೆಲೂಯಾ. ಅದಕ್ಕೆ ಹೇಳಿದ್ದು, ಕೇಳಿಸ್ಕೊಳ್ಳೋದ್ರಿಂದ ಪ್ರಾರಂಭ ಆಗ್ತದೆ ನಮ್ಮ ನಂಬಿಕೆ. ಅರ್ಥ ಆಯ್ತಲ್ಲೋ ಗೊತ್ತಿಲ್ಲ. ನಮ್ಮ ಕೇಳಿಸ್ಕೊಳ್ಳೋದ್ರಿಂದ ನಮ್ಮ ನಂಬಿಕೆ ಪ್ರಾರಂಭ ಆಗ್ತದೆ. ನಮ್ಮ ಮಾಡುವುದರಿಂದ ನಾವು ಪರಿಪಕ್ವತೆಗೆ ಬರ್ತೇವೆ. ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳೋದ್ರಿಂದ, ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋದ್ರಿಂದ ನಮ್ಮ ನಂಬಿಕೆ ಪ್ರಾರಂಭವಾಯಿತು. ಓಕೆ, ನಾವು ಕೇಳಿಸ್ಕೊಂಡದನ್ನು ಮಾಡೋದ್ರಿಂದ ನಮ್ಮ ನಂಬಿಕೆ ಪರಿಪಕ್ವತೆಗೆ ಬರ್ತದೆ, ಅಥವಾ ನಮ್ಮ ನಂಬಿಕೆಯಲ್ಲಿ ವೃದ್ಧಿಯಾಗುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ನಿಮ್ಮ ಕಿವಿಗಳು ಮಂದವಾದದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ಕೇಳಿಸ್ಕೊಳ್ಳೋರಿಲ್ಲ ಅಂದರೆ ಹೇಳೋದು ಕಷ್ಟ ರೀ. ಇಲ್ಲಿ ನೀವೆಲ್ಲರೂ ಕಿವಿ ಮುಚ್ಕೊಂಡು ಕುಂತೀರ ಅಂದ್ಕೊಳ್ರಿ, ನಾನು ಏನು ಮಾತಾಡಬೇಕು? ಎಲ್ಲರೂ ಕಿವಿ ಮುಚ್ಕೊಂಡು ನಾನೇನು ಮಾಡ್ತೀನಿ? ಇಷ್ಟ ಇಲ್ಲ ಬಿಡಪ್ಪ ಅಂತೇಳಿ ಏನು ಮಾಡ್ತೀನಿ? ಮೈಕ್ ಮಾಡಿ ಆಫ್ ಮಾಡಿ ಹೋಗ್ಬಿಡ್ತೀನಿ. ಇಲ್ಲೇನೋ ನಾವು ತಲೆಲ್ಲಾಡಿಸ್ತೀವಿ. ಓಕೆ, ಆದರೆ ಪವಿತ್ರಾತ್ಮನ ಎಷ್ಟು ಸಾರಿ ಮಾತಾಡ್ತಾ ಇರ್ತಾನೆ ನಮ್ಮ ಹತ್ರ. ದೇವರ ವಾಕ್ಯ ನಮ್ಮ ಬಳಿ ಎಷ್ಟು ಸಾರಿ ಮಾತನಾಡ್ತದೆ. ಪ್ರಾರ್ಥನೆ ಮಾಡು, ವಾಕ್ಯ ಓದು. ಎಷ್ಟು ಸಾರಿ ಆ ಪವಿತ್ರಾತ್ಮನು, ಆ ದೇವರ ವಾಕ್ಯ, ದೇವರ ಒಂದು ನಮ್ಮ ಮನಸಾಕ್ಷಿ ನಮ್ಮ ಸಂಗಡ ಮಾತನಾಡುತ್ತಲೇ ಇರ್ತದೆ. ಚರ್ಚಿಗೆ ಹೋಗು, ಚರ್ಚ್ ಬಿಡಬೇಡ, ಚರ್ಚಿಗೆ ಹೋಗು. ಅನೇಕ ಒಂದು ಸ್ವರಗಳನ್ನು ನಾವು ಕೇಳ್ತಾ ಇರ್ತೀವಿ. ಆತ್ಮಿಕ ಸ್ವರ. ದೇವರು ನಮಗೆ ಕೇಳುವಂಥ ಕ್ಷಮತೆ ಕೊಟ್ಟಿದ್ದಾನೆ. ಕೇಳುವ ಕಿವಿಗಳನ್ನು, ನೋಡುವ ಕಣ್ಣುಗಳನ್ನು ಕೊಟ್ಟಿದ್ದಾನೆ. ಇದು ಕೇವಲ ಸ್ವಾಭಾವಿಕವಾಗಿ ಕೇಳುವಂಥ ಕಿವಿ, ಸ್ವಾಭಾವಿಕವಾಗಿ ನೋಡುವಂಥ ಕಣ್ಣಲ್ಲ. ನಾವು ಆತ್ಮಿಕವಾಗಿ ಕೇಳುವಂಥ ಕಿವಿ, ಆತ್ಮಿಕವಾಗಿ ನೋಡುವಂಥ ದೃಷ್ಟಿಯನ್ನು ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆದರೆ ಇವರು ಮಂದೆ ಆಗಿದ್ದಾರಂತೆ, ಕೇಳಿಸ್ಕೊಳ್ಳೋದ್ರಲ್ಲಿ ಮಂದೆ ಆಗಿದ್ದಾರೆ. ಅದಕ್ಕೇನಾಯಿತು ನೋಡ್ರಿ, ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರು ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲಕ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ಅಂದರೆ ಕೇಳಿಸ್ಕೊಂಡು ಮಾಡಿ ಇವರು ಏನಾಗಬೇಕು ಅಂತೆ? ಬೋಧಕರಾಗಿರಬೇಕಾಗಿತ್ತು, ಇನ್ನೊಬ್ಬರಿಗೆ ಹೇಳುವಂಥವರಾಗಿರಬೇಕಾಗಿತ್ತು. ಆದರೆ ಇನ್ನೂ ಕೇಳಿಸ್ಕೊಳ್ಳೋರಾಗಿದ್ದಾರೆ. ನೀವು ಯೇಸುವಿನ ಬಳಿಗೆ ಬಂದು ಯೇಸುವಿನ ಒಂದು ಪ್ರಾರ್ಥನೆಯಲ್ಲಿ ನೀವು ಮಾಡಿಸಿಕೊಂಡು ನೀವು ಸ್ವಸ್ಥರಾಗಿ, ಈಗ ನೀವೇನಾಗಬೇಕು? ಇನ್ನೊಬ್ಬರನ್ನು ಸ್ವಸ್ಥ ಮಾಡುವವರಾಗಿ ಹಸ್ತಾರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ ಅವರನ್ನು ರಕ್ಷಣೆಗೆ ಕರೆತರುವವರು ಆಗಿರಬೇಕಾಗಿತ್ತು. ನಮ್ಮ ನಂಬಿಕೆಯಲ್ಲಿ ಪ್ರಗತಿ ಆಗಬೇಕು, ಬೆಳವಣಿಗೆ ಆಗಬೇಕು. ಆಮೆನ್. ನಾವು ಮುಂದಕ್ಕೆ ಸಾಗಬೇಕು.
ನಾವು ಬರ್ತೀವಿ, ಅದೇ ಸ್ಥಳದಲ್ಲಿ ಕೂತ್ಕೊಳ್ತೀವಿ, ಅದೇ ಹಾಡನ್ನು ಅದೇ ರೀತಿಯಲ್ಲಿ ಕೈ ಎತ್ತೋದು, ಒಂದಿಷ್ಟು ನಾವು ಪ್ರಗತಿ ಕಾಣಲ್ಲ. ಎಲ್ಲಿಂದ ಬರ್ತದೆ ನಮಗೆ ಭಕ್ತಿಯಲ್ಲಿ ವೃದ್ಧಿ? ಎಲ್ಲಿಂದ ಬರ್ತದೆ? ನಾವು ಮಾಡೋದರಲ್ಲಿ, ಕೇಳಿಸ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಆಗಬೇಕು, ನಾವು ಮಾಡೋದರಲ್ಲಿ ವ್ಯತ್ಯಾಸ ಬರಬೇಕು. ಹಲ್ಲೆಲೂಯಾ. ಓಕೆ, ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳನ್ನು, ಮೂಲ ಪಾಠಗಳನ್ನು, ಅಂದರೆ 1ನೇ ತರಗತಿಯಲ್ಲಿ ಇದ್ದವನು 1ನೇ ತರಗತಿಯಲ್ಲೇ ಇದ್ದಾನೆ. ಎಷ್ಟು ಜನ ಇಷ್ಟ ಆಗ್ತದೆ ನಿಮಗೆ? ಇಲ್ಲಿ ಕೆಲವರು ಇದ್ದಾರೆ, ಡಾಕ್ಟ್ರುಗಳು ಓದಿದವರು ಇದ್ದಾರೆ, ಇಂಜಿನಿಯರ್ ಮಾಡಿದವರು ಇದ್ದಾರೆ, ಕೆಲವರು ಟೀಚರ್ಗಳಿದ್ದಾರೆ. ಓಕೆ, ನಿಮ್ಗೆ ಎಷ್ಟು ಜನಕ್ಕೆ ಇಷ್ಟ ಆಗ್ತದೆ? ನಿಮ್ಮ ಜೊತೆಲಿರೋರು ಅವ್ರು 1ನೇ ತರಗತಿಯಲ್ಲೇ ಇದ್ದಾರೆ, ನೀವು ಮುಂದೆ ಮೇಲಕ್ಕೆ ಹೋಗ್ತಾರೆ, 2ನೇ ತರಗತಿ, 3ನೇ ತರಗತಿ, 4ನೇ, 10, PUC. ಓಕೆ, ಇವಾಗ ನೀವು ಕಾಲೇಜು, ಡಿಗ್ರಿ. ಎಷ್ಟು ಜನಕ್ಕೆ ಅದೇ ತರಗತಿಯಲ್ಲಿ ಇರ್ಬೇಕಂತ ಇಷ್ಟ? ಪ್ರಗತಿ ಇಲ್ಲ, ಪ್ರೋಗ್ರೆಸ್ ಇಲ್ಲ. ಯಾರಿಗೇನು ಇಷ್ಟ ಇದೆಯಾ? ಭಾಳ ಜನಕ್ಕೆ ಇಷ್ಟ ಇದ್ದಂಗಿದೆ. ಕೆಲವರು 3-4 ಮಾತ್ರ ಇಲ್ಲ ಅಂತಿದ್ದಾರೆ. ಎಷ್ಟು ಜನಕ್ಕೆ ಪ್ರಗತಿ ಬೇಡ? ಕೆಲವರು ಮಾತ್ರ ಪ್ರಗತಿ ಬೇಕು ಅಂತಿದ್ದಾರೆ. ಇಲ್ಲಿ ಎಷ್ಟು ಜನಕ್ಕೆ ಪ್ರಗತಿ ಬೇಡ? ಬೇಕು. ಮುಂದಕ್ಕೆ ಹೋಗಬೇಕು ಭಕ್ತಿಯಲ್ಲಿ, ಬೇಡ. ಪರಿಪಕ್ವತೆಗೆ ಬರಬೇಕು, ಬರಬಾರ್ದ? ಕ್ರಿಸ್ತನು ಬಯಸ್ತಾ ಇದ್ದಾನೆ ನಾವು ನಂಬಿಕೆಯಲ್ಲಿ ಪ್ರಗತಿ ಹೊಂದಬೇಕು. ದೇವರು ನಮ್ಮನ್ನು ಬಯಸ್ತಾ ಇದ್ದಾನೆ. ಆಮೆನ್. ನಾನು ಮುಂದೆ ಹೇಳ್ತೇನೆ. ಓಕೆ, ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಆಮೆನ್. ಎಳೆಯ ಕೂಸುಗಳು, ಬುದ್ಧಿಮಂದ ಎಳೆಯ ಕೂಸುಗಳು, ಇನ್ನೂ ಬಾಲಬೋಧನೆ, ಅವ್ರಿಗೆ ಇನ್ನೂ ABCD ಹೇಳ್ಕೊಡ್ಬೇಕು. ಕಾಲೇಜಿಗೆ ಬಂದರೂ ಕೂಡ ಅವರು ABCD ಕಲಿತಿರ್ತಾರೆ. ಕೆಲವು ಈ ಕೊರೋನಾ ಬಂದ ಮೇಲಿಂದ ಭಾಳ ಪ್ರಾಬ್ಲಮ್ ಆಗಿಬಿಟ್ಟಿದೆ ಎಜುಕೇಷನ್ ಸಿಸ್ಟಮ್. ಆಮೆನ್. 8ನೇ ತರಗತಿಯವರಿಗೆ ಮಗ್ಗಿ ಬರಲ್ಲ, ಗುಣಾಕಾರ ಬರಲ್ಲ, ಓಕೆ, ಡಿವಿಷನ್ ಬರಲ್ಲ, ಭಾಳ ಪ್ರಾಬ್ಲಮ್. ಯಾಕೆ? 2 ವರ್ಷ ಕಲಿತೇ ಇಲ್ಲ, ಶಾಲೆಗೆ ಹೋಗಿಲ್ಲ, ಎಲ್ಲ ಆನ್ಲೈನ್. ಕೆಲವು ಮೂಲ ಸಂಗತಿಗಳು ತಪ್ಪಿ ಹೋಗಿದ್ದಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ? ಬ್ರಿಡ್ಜ್ ಕೋರ್ಸ್ ಅಂತ ಮಾಡಿದರು. ನಿಮ್ಮ ಮಕ್ಕಳಿಗೆಲ್ಲ ಮಾಡಿದ್ದಾರೆ ಶಾಲೆಯಲ್ಲಿ ಬ್ರಿಡ್ಜ್ ಕೋರ್ಸ್ ಅಂತ ಮಾಡಿ. ಏನು ಮಾಡಿದ್ರು ಗೊತ್ತಾ? ಅವ್ರು 8ನೇ ತರಗತಿ ಇದ್ದವರು 10ನೇ ತರಗತಿ ಬಂದರೆ ಅವರಿಗೆ ಮತ್ತೆ ಬ್ರಿಡ್ಜ್ ಕೋರ್ಸಲ್ಲಿ 8ನೇ ತರಗತಿಯಲ್ಲಿ ಏನು ಕಲಿಸ್ಬೇಕಾಗಿತ್ತು ಕೆಲವು ಫಾರ್ಮುಲಾಗಳು, 9ನೇ ತರಗತಿಯಲ್ಲಿ ಏನು ಕಲಿಸ್ಬೇಕಾಗಿತ್ತು 10ನೇ ತರಗತಿಯಲ್ಲಿ ಕಲ್ತಿದ್ದಾರೆ ಅವರು. ಮಗ್ಗಿ ಅವಾಗ ಕಲ್ತಿದ್ದಾರೆ 20ರವರೆಗೆ. ಅರ್ಥ ಆಗ್ತಾ ಇದೆ ಹೇಳೋದು? ಹಲೋ, ಯೇಸು ಸ್ವಾಮಿಯಲ್ಲಿ ಬಂದ ನಂತರವೂ ಸಹ 10 ವರ್ಷ ಆದರೂ ಕೂಡ ಇನ್ನೂ ನಿಮಗೆ ಎಳೆ ಕೂಸುಗಳಂತೆ ಹಾಲು ಕುಡಿಸಲೇಬೇಕಾಗಿದೆ. ಯಾಕೆ? ಮಾಂಸ ತಿನ್ನೋದು ಕಲ್ತ್ಕೊಂಡೇ ಇಲ್ಲ. ನಿಮ್ಮ ಮಕ್ಕಳಿಗಾದರೆ ನೀವು ಬೆಳವಣಿಗೆಯಲ್ಲಿ ಏನು ಮಾಡ್ತೀರಿ ಗೊತ್ತಾ? ಇದು ಕೊಟ್ಟರೆ ಒಳ್ಳೇದಂತೆ, ಲಿವರ್ ಕೊಟ್ಟರೆ ಒಳ್ಳೇದಂತೆ, ಇದು ಕೊಟ್ಟರೆ ಒಳ್ಳೇದಂತೆ, ಸೂಪ್ ಕೊಟ್ಟರೆ ಒಳ್ಳೇದಂತೆ, ಅದು ಒಳ್ಳೇದಂತೆ, ಕ್ಯಾಲ್ಶಿಯಂ ಅಂತೆ, ಅಯನ್ ಅಂತೆ, ಇದಂತೆ ಅದಂತೆ ಎಲ್ಲ ಒಳ್ಳೇದು ಅಂತೇಳಿ ಮಕ್ಕಳು ಬೆಳವಣಿಗೆಗೆ ತಂದೆ ತಾಯಿಗಳು ಕೊಟ್ಟಿದ್ದೆ ತಿನ್ನಿಸಿದ್ದೆ ಹಿಂಗಾಗಿರುತ್ತೆ ಮಗು. ಏನು ಹಿಂಗೈತೆ? ಏನು ಒಳ್ಳೆ ರಾಗಿ ಮುದ್ದೆ ಇದ್ದಂಗೆ ಐತೆ, ಇದು ಜೋಳ ಮುದ್ದೆ ಇದ್ದಂಗೆ ಐತೆ, ಬೆಳ್ಳಗೈತೆ, ಇದು ಹಿಂಗಿಷ್ಟು ಗುಂಡ್ಗೈತೆ ಅಂದರೆ ಅಪ್ಪ ಅಮ್ಮ ಚೆನ್ನಾಗಿ ಪೋಷಿಸೋರು, ಚೆನ್ನಾಗಿ ಬಾಯಿಗೆ ಹಾಕ್ಯಾರ, ತುರ್ಕಾರ. ಆಮೇಲೆ ನಮ್ಮ ಒಂದು ಶಾರೀರಿಕ ಮಗುವಿಗೆ ನಾವು ಇಷ್ಟು ಪೋಷಣೆ ಮಾಡ್ತೀವಿ. ಅದೇ ಈ ಆತ್ಮಿಕ ಮಕ್ಕಳಿಗೆ ಏನು ಬೇಕು? ಆತ್ಮಿಕ ಪೋಷಣೆ ಬೇಕು. ಇಲ್ಲಾಂದರೆ ಪ್ರಗತಿ ಎಲ್ಲಿಂದ ಬರ್ತದೆ? ಅದು ಯಾರೂ ಒತ್ತಾಯದಿಂದ ತಿನ್ನಿಸೋದಿಲ್ಲ. ನಾವೇನು ಮಾಡಬೇಕು? ತಿನ್ನಬೇಕು. ತಿನ್ನದೇ ಇರೋ ಕಾರಣವಾಗಿ ಸರ್ಕಸ್ನಲ್ಲಿ ಕೆಲವರು ಇರ್ತಾರೆ ನೋಡ್ರಿ. ಸರ್ಕಸ್ಸಲ್ಲಿ ಬೆಳೆದೇ ಇರುವಂಥವ್ರು ಇರ್ತಾರೆ ನೋಡಿ. ಇಷ್ಟೇ ಅವ್ರು ಬಂದರೆ ಸಾಕು ನಮ್ಗೆ ನಗಾಟ ಸ್ಟಾರ್ಟ್ ಆಗಿಬಿಡುತ್ತೆ. ಕುಳ್ಳಕ್ಕಿರ್ತಾರೆ. ಅವ್ರನ್ನ ಯಾರು ನಾನು ಹಾಸ್ಯ ಮಾಡ್ತಾ ಇಲ್ಲ, ದಯಮಾಡಿ ಕೇಳಿಸ್ಕೊಳ್ರಿ. ಓಕೆ, ಕುಳ್ಳಕ್ಕಿರ್ತಾರೆ. ಅವ್ನು ಸುಮ್ಮನೆ ಏನೇನೋ ಮಾಡೋಕೆ ಹೋಗ್ತಾನೆ, ಅವ್ರು ಮಾಡ್ದಂಗೆ ಮಾಡೋಕೆ ಹೋಗ್ತಾನೆ, ಅವ್ನು ಬೀಳ್ತಾನೆ, ದಪ್ಪಂದು ಬೀಳ್ತಾನೆ, ಕೆಳಬಿದ್ರೆ ಎಲ್ಲರೂ ಹಾ ನಗ್ತಾರೆ ಎಲ್ಲರೂ. ಯಾಕೆ? ಅವನು ಬೆಳವಣಿಗೆ ಆಗದೇ ಇರುವಂಥ ಕಾರಣವಾಗಿ ಅವನು ಹಾಸ್ಯಾಸ್ಪದವಾಗಿದ್ದಾನೆ. ದೇವರ ರಾಜ್ಯದಲ್ಲಿ ಆತ್ಮಿಕ ಸಂಗತಿಗಳು ನಾವು ಬೆಳೆಯದೇ ಹೋದರೆ ನಾವು ಸಹ ಹಾಗೆ ಹಾಸ್ಯಾಸ್ಪದವಾಗಿ ಆಗಿಬಿಡ್ತೇವೆ. ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿತ್ತು. ಮೊದಲು ಮೂಲ ಪಾಠಗಳು ನಿಮಗೆ ಕಲಿಸಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಕೆಪಾಸಿಟಿ ಇಲ್ಲ, ತಿಂದರೆ ಅಜೀರ್ಣ ಆಗಿಬಿಡ್ತದೆ, ಮಾಂಸ ತಿನ್ನೋಕ್ಕಾಗಲ್ಲ. ಅದೇ ಹೇಳ್ಕೊಡ್ಬೇಕು. ಮತ್ತೆ ಟೈಮ್ ಸರಿಗೆ ಬಾರೋ ಅಂತಾನೆ ಅದನ್ನೇ ಹೇಳ್ಬೇಕು. ಮತ್ತೆ 10 ವರ್ಷ ಆಯಿತು, ಇನ್ನೂ ಅದನ್ನೇ ಹೇಳ್ತಾ ಇದ್ದೀವಿ.
ಆರಾಧನೆಗೆ ಟೈಮ್ ಸರಿಗೆ ಬರ್ರಿ, ಹಿಂದೆ ಕೂತ್ಕೊಳ್ಬೇಡ್ರಿ, ಮುಂದೆ ಬರ್ರಿ, ಮೊಬೈಲ್ ಸ್ವಿಚ್ ಆಫ್ ಮಾಡ್ರಿ. ಕೇಳಿಸ್ಕೊಂಡು ಮಂದಿ ಆಗಿಬಿಟ್ಟಿದೆ. ಅಲ್ಲಲುಯ್ಯ, ಅಲ್ಲಲುಯ್ಯ. ಪಕ್ಕದಲ್ಲಿ ನೋಡಿ ಹೇಳ್ರಿ, ನಾವು ನಂಬಿಕೆಯಲ್ಲಿ ಮುಂದಕ್ಕೆ ಸಾಗಬೇಕು, ಪ್ರಗತಿಯಾಗಬೇಕು, ಪರಿಪಕ್ವತೆಗೆ ಬರಬೇಕು. ಅಲ್ಲಲುಯ್ಯ. ಓಕೆ, ಸೊ ಇಲ್ಲಿ 14ನೇ ವಚನ, ಆದರೆ ಗಟ್ಟಿಯಾದ ಆಹಾರವು ಪ್ರಾಯಸ್ಕರಿಗೋಸ್ಕರ, ಅಂದರೆ ತಮ್ಮ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಒಳ್ಳೆಯದನ್ನು ಕೆಟ್ಟದನ್ನು ತಿಳಿದವರಿಗೋಸ್ಕರವಾಗಿದೆ. ಹಾಲು ಕುಡಿಯುವವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ನನ್ನ ಜೊತೆ ಇದ್ದೀರಾ? ಕೇಳಿಸ್ಕೊಳ್ತಾ ಇದ್ದೀರಾ? ಓಕೆ, ಕೇಳಿಸ್ಕೊಡ್ರಿ. ಹಾಲು ಕುಡಿಯುವವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಅಂದರೆ ಬೆಳೆದೇ ಇದ್ದರೆ ಅನುಭವ ಆಗೋದಿಲ್ಲ. ಬೆಳವಣಿಗೆ ಇಲ್ಲಂದರೆ, ಪ್ರಗತಿ ಆಗಿಲ್ಲಂದರೆ ನನಗೆ ಅದರ ಅನುಭವ ಆಗೋದಿಲ್ಲ. ನಾನು ಬೆಳಿಲಿಕ್ಕೆ ಮುಂದೆ ಸಾಗಬೇಕು, ಹೆಜ್ಜೆ ಇಡಬೇಕು ನಾನು. ಆಮೆನ್. ಯೇಸು ಹೇಳ್ದ, ನನ್ನನ್ನು ಹಿಂಬಾಲಿಸುವವನು ನನ್ನ ರಾಜ್ಯದಲ್ಲಿ ನೇಗಿಲನ್ನು ಹೊತ್ತವನು, ಅವನು ಮುಂದಕ್ಕೆ ಸಾಗಬೇಕು, ಹಿಂದಕ್ಕೆ ತಿರುಗಿ ನೋಡಬಾರ್ದು. ಅವನು ಯೋಗ್ಯನಲ್ಲ ದೇವರ ರಾಜ್ಯದಲ್ಲಿ. ಆಮೇಲೆ ಎಲ್ಲರೂ ಮುಂದಕ್ಕೆ ಸಾಗಬೇಕು, ಪ್ರಗತಿಯಾಗಬೇಕು, ನಂಬಿಕೆಯಲ್ಲಿ ಬೆಳೆಯಬೇಕು. ಓಕೆ, ಗಟ್ಟಿಯಾದ ಆಹಾರ, ಆದರೆ ಗಟ್ಟಿಯಾದ ಆಹಾರವು ಪ್ರಾಯಸ್ಕರಿಗೋಸ್ಕರ, ಅಂದರೆ ತಮ್ಮ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು. ಜ್ಞಾನೇಂದ್ರಿಯ ಅಂದರೆ ಏನು ಗೊತ್ತಾ? ನಮಗೆ 5 ಇಂದ್ರಿಯಗಳಿದೆ. ಓಕೆ, ಕಣ್ಣು, ಕಿವಿ, ಸ್ಪರ್ಶ, ರುಚಿ, ಓಕೆ, ವಾಸನೆ, ಇವು ಇಂದ್ರಿಯಗಳಂತೀವಿ. ಹಾಗೆ ಆತ್ಮಿಕವಾಗಿ ನಮಗೆ ಇಂದ್ರಿಯಗಳಿವೆ. ನಾವು ಅವುಗಳನ್ನು ಏನು ಮಾಡಬೇಕಂತೆ? ಸಾಧನೆಯಿಂದ, ಅಂದರೆ ಎಕ್ಸಸೈಸ್. ಎಲ್ಲರೂ ವ್ಯಾಯಾಮ, ಕಸರತ್ತು. ವ್ಯಾಯಾಮ ಮಾಡೋರು ಏನು ಮಾಡ್ತಾರೆ? ಏನಕ್ಕೆ ವ್ಯಾಯಾಮ ಮಾಡ್ತಾರೆ? ಬಾಡಿ ಸ್ಟ್ರಾಂಗ್ ಇರಬೇಕು, ಹೆಲ್ದಿಯಾಗಿರಬೇಕು, ಆರೋಗ್ಯಕರವಾಗಿರಬೇಕು. ಅವ್ರೇನು ಮಾಡ್ತಾರೆ? ವ್ಯಾಯಾಮ ಶಾಲೆಗೆ ಹೋಗಿ ವ್ಯಾಯಾಮ ಮಾಡ್ತಾರೆ, ಜಿಮ್ಗೆ ಹೋಗ್ತಾರೆ. ಏನಪ್ಪ ಅವನ್ನ ನೋಡಿದ್ದೆ ಗೊತ್ತಿಡ್ತೀರಿ ನೀವು, ಜಿಮ್ ಬಾಡಿನಾ ಅಂತ ಕೇಳ್ತೀವಿ. ಜಿಮ್ ಹೋಗ್ತೀಯಾ ಅಂತ ಕೇಳ್ತೀವಿ. ಯಾಕೆ? ಅವನು ಸ್ಟ್ರಾಂಗ್ ಆಗಿರ್ತಾನೆ, ಬಲಿಷ್ಠ ಆಗಿರ್ತಾನೆ, ಪುಷ್ಟವಾಗಿರ್ತಾನೆ. ಗಟ್ಟಿಯಾದ ಆಹಾರವ ಪ್ರಾಯಸ್ಕರಿಗೋಸ್ಕರ. ಆಮೆನ್. ಎಳೆ ಕೂಸುಗಳೆಲ್ಲ. ಆದರೆ ಅವ್ರು ಏನು ಮಾಡಿದಾರಂತೆ? ತಮ್ಮ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಒಳ್ಳೆಯದನ್ನು ಕೆಟ್ಟದನ್ನು ತಿಳಿದವರಿಗೋಸ್ಕರವಾಗಿದೆ. ಓಕೆ, ಅವರು ತಮ್ಮನ್ನು ತಾವು ಶಿಕ್ಷಿಸಿಕೊಂಡು ಅಂದ್ರೆ ಏನು ಗೊತ್ತಾ? ಎಲ್ಲರೂ ಟ್ರೈನಿಂಗ್, ಗಟ್ಟಿಯಾಗಿ ಹೇಳ್ರಿ, ಟ್ರೈನಿಂಗ್. ಟ್ರೈನಿಂಗ್ ಮಾಡಿದಾರಂತೆ. ಇವರು ಟ್ರೈನಿಂಗ್ ಮಾಡಿರೋ ಕಾರಣವಾಗಿ ವಿಶ್ವಾಸದಲ್ಲಿ ಅವರು ಪ್ರಗತಿ ಹೊಂದುತ್ತಾ ಇದ್ದಾರೆ. ಇದು ಹೇಳಿದ ಮೇಲೆ 6ನೇ ಅಧ್ಯಾಯ 1ನೇ ವಚನ ಪ್ರಾರಂಭ ಆಗ್ತದೆ. ಆಮೇನ್, ಹಲ್ಲೆಲೂಯಾ. ಸೊ ಇಲ್ಲಿ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಒಳ್ಳೆಯದನ್ನು ಕೆಟ್ಟದನ್ನು ತಿಳಿದವರಾಗಿದ್ದಾರೆ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಓಕೆ, ಸೊ ನಮ್ಮ ಒಂದು ನಂಬಿಕೆಯಲ್ಲಿ ನಾವು ವೃದ್ಧಿ ಆಗಬೇಕು, ಬೆಳವಣಿಗೆ ಆಗಬೇಕು, ನಾವು ಮುಂದುವರಿಬೇಕು, ಆ ಒಂದು ಪರಿಪಕ್ವತೆಗೆ ಬರಬೇಕು ಅಂತಂದರೆ ನಾವೇನು ಮಾಡಬೇಕು? ನಮ್ಮ ಜ್ಞಾನೇಂದ್ರಿಯಗಳನ್ನು ನಾವು ಸಾಧನೆಯಿಂದ ಶಿಕ್ಷಣಕ್ಕೆ ತರಬೇಕು. ಅಂದರೆ ನಾವು ಅವುಗಳಿಗೆ ಟ್ರೈನಿಂಗ್ ಕೊಡಬೇಕು, ತರಬೇತಿಗೊಳಿಸ್ಬೇಕು. ಎಲ್ಲರೂ ತರಬೇತಿ, ಗಟ್ಟಿಗೆಳ್ರಿ, ತರಬೇತಿ. ಈ ಲೋಕದಲ್ಲಿ ಎಲ್ಲವೂ ತರಬೇತಿಯಿಂದನೇ ಆಗೋದು. ಓಕೆ, ಎಲ್ಲ ತರಬೇತಿಯಿಂದನೇ. ಆಮೇನ್, ಹಲ್ಲೆಲೂಯಾ. ಲೋಕದಲ್ಲಿ ನೋಡ್ರಿ ಎಲ್ಲ ತರಬೇತಿನೇ. ಮಕ್ಕಳು ಶಾಲೆಗೆ ಹೋಗ್ತಾರೆ, ಏನಕ್ಕಪ್ಪ ಅಂದರೆ ಅವ್ರು ಚೆನ್ನಾಗಿ ಓದ್ಬೇಕ್ರಿ, ಅವ್ರು ಕಲ್ತ್ಕೊಂಡು ಮುಂದೆ ಬೆಳವಣಿಗೆ ಆಗಬೇಕು, ಅವರು ಚೆನ್ನಾಗಿ ಇರಬೇಕು. ತರಬೇತಿ, ಎಜುಕೇಷನ್ ಒಂದು ತರಬೇತಿ. ಓಕೆ, ಕೆಲವರು ಅಡುಗೆಗಳು ಕಲಿತಾರೆ, ಹೋಗಿ ಬೇರೆಯವ್ರು ಕಲಿಸ್ತಾರೆ, ಅಲ್ಲಿ ಹೋಗಿ ಅವರಿಂದ ಕಲ್ತ್ಕೊಳ್ತಾರೆ. ಟಿ ವಿಯಲ್ಲಿ ನೋಡ್ತಾರೆ, ಅಲ್ಲಿ ನೋಡಿ ಅವ್ರು ಹೇಳಿದ್ದಂಗೆ ಅದನ್ನು ಕೇಳಿಸ್ಕೊಂಡು ಅದನ್ನು ಬರೆದು ಅದರಂಗೆ ಅವರು ಬಿರಿಯಾನಿ ಕಲ್ತ್ಕೊಂಡು ಬಿರಿಯಾನಿ ಮಾಡೋದು ತರಬೇತಿ. ಎಲ್ಲದಕ್ಕೂ ತರಬೇತಿ ಇದೆ ರೀ, ಎಲ್ಲದಕ್ಕೂ ತರಬೇತಿ ಇದೆ. ಓಕೆ, ಆಮೇನ್. ನನ್ನ ಸಂದೇಶ ಇವತ್ತು ಅದರ ಒಂದು ಶಿರೋನಾಮೆ, ಆಳ್ವಿಕೆಗೆ ತರಬೇತಿ. ಎಲ್ಲರ್ರಿ, ಆಳ್ವಿಕೆಗೆ. ಜೀವನದಲ್ಲಿ ಆಳ್ವಿಕೆ ಮಾಡಬೇಕಾ ಬೇಡ ನಾವು? ಎಸ್. ಸೊ ಆಳ್ವಿಕೆಗೆ ತರಬೇತಿ. ಆಮೇನ್. ನಾವು ಲೈಫಲ್ಲಿ
ಎಲ್ಲದ್ರ ಮೇಲೆ ಆಳಬೇಕು, ಎಲ್ಲದ್ರ ಮೇಲೆ ನಾವು ಮೇಲಾಗಿರಬೇಕು ಅಂತಂದರೆ ಆಳ್ವಿಕೆಗೆ ಏನು ಬೇಕು? ತರಬೇತಿ. ಸೊ ತರಬೇತಿ, ಎಲ್ಲದಕ್ಕೆ ತರಬೇತಿ ಇದೆ. ಶಿಕ್ಷಣಕ್ಕೆ ತರಬೇತಿ ಇದೆ. ಓಕೆ, ಮಕ್ಕಳು ಟ್ಯೂಷನ್ಗೆ ಕಳಿಸ್ತೀರಿ, ಓಕೆ, ಉತ್ತಮ ಶಾಲೆಗೆ ಕಳಿಸ್ತೀರಿ. ಹಣ ಕೆಲವರು ಈ ಶಾಲೆ ಬೇಡ ಆ ಶಾಲೆಗೆ ಹೋಗಲಿ ಅಂತೇಳಿ ಇನ್ನೂ ಹೆಚ್ಚು ಫೀಸ್ ಕೊಟ್ಟು ಅಲ್ಲಿ ಕಳಿಸ್ತೀರಿ. ಯಾಕೆ? ತರಬೇತಿ, ಟ್ರೈನಿಂಗ್ ಭಾಳ ಪ್ರಾಧಾನ್ಯತೆ ಕೊಡ್ತೀವಿ ನಾವು. ಗೊತ್ತಿಲ್ಲದೆ ಕೆಲವ್ರಿಗೆ ಟ್ರೈನಿಂಗ್ ಅಂತ ಗೊತ್ತಿಲ್ಲ ಅದು, ಆದರೂ ಸಹ ಅದಕ್ಕೆ ನಾವು ಪ್ರಾಧಾನ್ಯತೆ ಕೊಡ್ತೀವಿ. ಮಕ್ಕಳನ್ನ ಟ್ಯೂಷನ್ ಕಳಿಸ್ತೀವಿ, ಒಳ್ಳೆ ಶಿಕ್ಷಕರ ಹತ್ರ ಕಳಿಸ್ತೀವಿ. ಹಣ ಹೆಚ್ಚಾದರೂ ಪರವಾಗಿಲ್ಲ, ಶಾಲೆ ಫೀಸ್ ಕಟ್ಟಿ ಮತ್ತೆ ಎಕ್ಸ್ಟ್ರಾ ಫೀಸ್ ಕೊಟ್ಟು ಅವ್ರನ್ನ ಟ್ಯೂಷನ್ ಕಳಿಸ್ತೀವಿ. ಯಾಕೆ? ಜೀವನದಲ್ಲಿ ಅವರು ಉದ್ಧಾರ ಆಗಬೇಕು, ಒಳ್ಳೆಯದಾಗಬೇಕು, ಚೆನ್ನಾಗಿ ಕಲಿತು ಚೆನ್ನಾಗಿ ದುಡಿಯಬೇಕು, ಚೆನ್ನಾಗಿ ಇರಬೇಕು ಅಂತ ತರಬೇತಿ. ಎಲ್ಲರಿಗೂ ತರಬೇತಿ ಇದೆ. ಆಮೇಲೆ ನನ್ನ ಜೊತೆ ಒಪ್ಕೊಳ್ತೀರಾ? ಲೈಫಲ್ಲಿ ಎಲ್ಲರಿಗೂ ತರಬೇತಿ ಇದೆ. ಕಂಪ್ನಿಯವ್ರ ತರಬೇತಿನ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು ತಮ್ಮ ವರ್ಕರ್ಸ್ನ ಏನು ಮಾಡ್ತಾರೆ ಗೊತ್ತಾ? ಕಂಪ್ನಿಯವ್ರು ತಗೊಂಡು ಅವ್ರು ಏನು ಮಾಡ್ತಾರೆ? ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟು ಏನು ಮಾಡ್ತಾರೆ? ಅವ್ರಿಗೆ ಹೆಚ್ಚು ಸಂಬಳ. ಯಾರು ತರಬೇತಿ ಹೊಂದಿದಾರೋ ಅವರೊಂದು ಸ್ಕಿಲ್ಲಲ್ಲಿ, ಕೌಶಲ್ಯತೆಯಲ್ಲಿ ಬೆಳವಣಿಗೆ ಆಗಿದೆಯೋ ಅವ್ರಿಗೆ ಏನು ಮಾಡ್ತಾರೆ? ಹೆಚ್ಚು ಸಂಬಳ. ತರಬೇತಿ ಹೊಂದಿದವರಿಗೆ ಹೆಚ್ಚು ಸಂಬಳ, ತರಬೇತಿ ಇಲ್ಲದವರಿಗೆ ಸಂಬಳ ಕಡಿಮೆ. ಕಂಪನಿಗಳು ಗ್ರಹಿಸ್ತವೆ ತರಬೇತಿ. ದೇವರ ಮಕ್ಕಳಾಗಿ ನಾವು ಆತ್ಮಿಕ ವಿಷಯಗಳಲ್ಲಿ ತರಬೇತಿ ಹೊಂದುವುದು ಬಹಳ ಅವಶ್ಯಕತೆ ಇದೆ. ತರಬೇತಿ ಇಲ್ಲ ಅಂದರೆ ಅವ್ರ ಇಂದ್ರಿಯಗಳನ್ನು ಅವರು ಸಾಧನೆಯಿಂದ ಅವ್ರು ಏನು ಮಾಡ್ತಿದ್ದಾರೆ? ಶಿಕ್ಷಣಕ್ಕೆ ತಂದು ಅವ್ರೇನು ಮಾಡ್ತಾರೆ? ಪರಿಪಕ್ವತೆಯ ಕಡೆಗೆ ಹೋಗಬಹುದು. ತರಬೇತಿ ಇಲ್ಲಾಂದರೆ ನಾವು ಎಳೆ ಕೂಸಿನಂತ ಹಂಗೆ ಇರ್ತೀವಿ. 10 ವರ್ಷ ಆದ್ರೂ ಅದೇ ಮಟ್ಟ, 11-20 ವರ್ಷ ಆದ್ರೂ ಅದೇ ಮಟ್ಟ, ಅದೇ ರೀತಿ ಪ್ರತಿ ವರ್ಷ ಅದೇ ಸ್ಥಿತಿ, ಅದೇ ನೋ ಪ್ರೋಗ್ರೆಸ್. ತರಬೇತಿ ಇಲ್ಲ. ಪಕ್ಕದಲ್ಲಿ ನೋಡಿ ಹೇಳ್ರಿ, ತರಬೇತಿ ಇಲ್ಲಾಂದರೆ, ಗಟ್ಟಿ ಹೇಳಿ, ತರಬೇತಿ ಇಲ್ಲಾಂದರೆ ಪರಿಪಕ್ವತೆಗೆ, ಮುಂದಕ್ಕೆ, ಪ್ರಗತಿಗೆ ನಾವು ಸಾಗುವುದಿಲ್ಲ. ಅರ್ಥ ಆಯಿತೋ ಇಲ್ಲ ಗೊತ್ತಿಲ್ಲ. ಅರ್ಥ ಆಯ್ತಾ? ಓಕೆ. ಈ ಒಂದು ತರಬೇತಿ ಎಲ್ಲ ಭಾಗದಲ್ಲಿ ನಮಗೆ ತರಬೇತಿ ಬೇಕು, ಆದರೆ ಆತ್ಮಿಕ ವಿಷಯದಲ್ಲಿ ತರಬೇತಿ ನಮಗೆ ಅವಶ್ಯವಾಗಿದೆ. ಆಮೆನ್, ಹಲ್ಲೆಲೂಯಾ. ಓಕೆ, ಐ ವಾಂಟ್ ಟು ರೀಡ್ ದಟ್ ಸ್ಕ್ರಿಪ್ಚರ್, 1 Timothy 4. ಓಕೆ, 1 ತಿಮೋಥಿ 4:7. ಆದರೆ ಅಜ್ಜಿ ಕಥೆಗಳಂತಿರುವ ಅಶುದ್ಧವಾದ ಆ ಕಥೆಗಳನ್ನು ನಿರಾಕರಿಸಿ ನೀನು ದೇವಭಕ್ತಿಯ ವಿಷಯದಲ್ಲಿಯೇ ಸಾಧನೆ ಮಾಡಿಕೋ. ದೇವಭಕ್ತಿಯ ವಿಷಯದಲ್ಲಿಯೇ ಸಾಧನೆ ಮಾಡಿಕೋ. ಸಾಧನೆ ಅಂದರೆ ಅದಕ್ಕೆ ಇನ್ನೊಂದು ಪದ, ತರಬೇತಿ. ಹಲ್ಲೆಲೂಯಾ. ಓಕೆ, ದೇಹ ಸಾಧನೆಯು 8ನೇ ವಚನ, ದೇಹ ಸಾಧನೆಯು ಅಂದರೆ ವ್ಯಾಯಾಮ ಮಾಡುವವರು ಸ್ವಲ್ಪ ಮಟ್ಟಿಗೆ ಲಾಭಕರವಾಗಿದೆ. ದೇಹ ಸಾಧನೆ ಅಂದರೆ ಶರೀರಕ್ಕೆ ಮಾಡುವಂಥ ವ್ಯಾಯಾಮ ಅಥವಾ ತರಬೇತಿ, ಅದು ಸ್ವಲ್ಪ ಮಟ್ಟಿಗೆ ಲಾಭಕರವಾಗಿದೆ. ಭಕ್ತಿಯಾದರೂ ಎಲ್ಲ ವಿಷಯದಲ್ಲಿ ಅಥವಾ ಆತ್ಮಿಕ ಸಂಗತಿಯಲ್ಲಿ ಸಾಧನೆ ಎಲ್ಲ ವಿಷಯದಲ್ಲಿ ಲಾಭಕರವಾದದ್ದು. 1 ಭಾಗ 2 ಭಾಗ 3 ಭಾಗ ಅಲ್ಲ, ಎಲ್ಲದರಲ್ಲಿ ಎಲ್ಲ ವಿಧದಲ್ಲಿ ಲಾಭಕರವಾಗಿದೆ. ಅರ್ಥ ಆಯಿತೋ ಇಲ್ಲೋ ಗೊತ್ತಿಲ್ಲ, ಆಮೇಲೆ ಬರಬೇಕಿತ್ತು ಇಷ್ಟೊತ್ತಿಗೆ. ನೀವು ಕೇಳಿಸ್ಕೊಂಡ್ರೆ ಇಲ್ಲೋ ಗೊತ್ತಿಲ್ಲ. ಹಿಂದಿರೋರು ಯಾರು ಅಲ್ಲಾಡ್ತಾ ಇಲ್ಲ. ಸ್ವಲ್ಪ ಈ ಬೇಸಿಗೆಗಾಲದಾಗ ಗಿಡ ಇರ್ತದೆ ನೋಡ್ರಿ, ಹಂಗೆ ಒಂದು ಎಲೆ ಕೂಡ ಅಲ್ಲಾಡ್ದಿಲ್ಲ, ಹಂಗೈದ್ರಿ. ನಾನು ಹೇಳಿದೆ, ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಮಾತ್ರ ಲಾಭ, ಅದು 1 ಭಾಗದಲ್ಲಿ ಮಾತ್ರ ಲಾಭ. ನಿನ್ನ ದೇಹಕ್ಕೆ, ನಿನ್ನ ಆರೋಗ್ಯಕ್ಕೆ ಲಾಭ. ಇದನ್ನು ಸಾಧನೆ ಮಾಡಿದರೆ, ಎಕ್ಸಸೈಸ್ ಮಾಡಿದರೆ ಸ್ವಲ್ಪ ಲಾಭ. ಎಲ್ಲ ಭಾಗದಲ್ಲಿ ಅದು ಲಾಭ ತರೋದಿಲ್ಲ. ಆದರೆ ಆತ್ಮಿಕ ವಿಷಯದಲ್ಲಿ ಭಕ್ತಿಗೆ ನೀವು ಸಾಧನೆ ಮಾಡಿದರೆ, ಆಮೇನ್, ಅದೇನಂತೆ ಎಲ್ಲ ವಿಧದಲ್ಲಿ ಲಾಭಕರ. ಪಕ್ಕದಲ್ಲಿ ನೋಡಿ ಹೇಳ್ರಿ, ಭಕ್ತಿಗೆ ನಾವು ಸಾಧನೆ ಮಾಡಿದರೆ, ಆತ್ಮಿಕ ವಿಷಯದಲ್ಲಿ ಸಾಧನೆ ಮಾಡಿದರೆ, ಆತ್ಮಿಕ ವಿಷಯದಲ್ಲಿ ನಾವು ವ್ಯಾಯಾಮ ಮಾಡಿದರೆ, ಏನಂತೆ ಎಲ್ಲ ವಿಧದಲ್ಲಿ ನಿನಗೆ ನನಗೆ ಲಾಭಕರವಾಗಿದೆ.
ಅದು ಲಾಭಕರವಾದದ್ದು ಮಾತ್ರ ಅಲ್ಲ, ಅದಕ್ಕೆ ಈಗಲೂ ಮುಂದೆ ಬರುವುದಕ್ಕೂ ಜೀವ ವಾಗ್ದಾನ ಉಂಟು. ಇವಾಗೂ ಲಾಭ ಅಂತೆ, ಮುಂದಕ್ಕೂ ಲಾಭ ಅಂತೆ. ಆಮೇನ್, ಹಲ್ಲೆಲೂಯಾ. ಸೊ ತರಬೇತಿ ನಾವು ಭಾಳ ಭಾಳ ಪ್ರಾಮುಖ್ಯ. ಎಲ್ಲ ವಿಷಯಗಳಲ್ಲಿ, ಶಾರೀರಿಕ ವಿಷಯ, ಜೀವನದ ಎಲ್ಲ ಭಾಗದಲ್ಲಿ ನಾವು ತರಬೇತಿಯನ್ನು ನಾವು ತೆಗೆದುಕೊಳ್ತೇವೆ, ಕೊಡ್ತೇವೆ. ಇನ್ನೂ ನಿಮಗೊಂದು ವಿಷಯ ಹೇಳಬೇಕು. ಈ ಒಂದು ಕಂಪ್ನಿಗಳಲ್ಲಿ ತರಬೇತಿ ಕೊಟ್ಟವರಿಗೆ ಹೆಚ್ಚು ಸಂಬಳ ಕೊಡ್ತಾರೆ. ಅವರಿಗೆ ಪ್ರಮೋಷನ್ ಬೇಗ ಬೇಗ ಬರುತ್ತೆ. ಯಾಕೆ? ಅವರು ತರಬೇತಿ ಹೊಂದಿ ಕಲಿತುಕೊಂಡಿದ್ದಾರೆ. ಸರ್ಕಾರಿ ನೌಕರಿ ಉದ್ಯೋಗದಲ್ಲಿ ಇರೋರಿಗೆ ಅವ್ರು ಏನು ಮಾಡ್ತಾರೆ, ತರಬೇತಿ ಕೊಡ್ತಾರೆ. ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಅಂತ ಕೊಡ್ತಾರೆ. ಬ್ಯಾಂಕಲ್ಲಿರೋರಿಗೆ, ಇನ್ನು ಬೇರೆ ಸರ್ಕಾರಿ ನೌಕರಿಯಲ್ಲಿರೋರಿಗೆ ಅವ್ರಿಗೆ ಏನು ಮಾಡ್ತಾರೆ, ಡಿಪಾರ್ಟ್ಮೆಂಟಲ್ ಎಕ್ಸಾಮ್. ತರಬೇತಿ ಹೊಂದಿ ಅವರು ಶಿಕ್ಷಣದಲ್ಲಿ ಒಳಗೊಂಡು ಆ ಎಕ್ಸಾಮ್ ಬರ್ತಾರೆ. ಅವ್ರಿಗೇನು ಮಾಡ್ತದೆ, ಪ್ರಮೋಷನ್, ಅವ್ರಿಗೆ ಹೆಚ್ಚು ಸಂಬಳ. ನೋಡ್ರಿ, ಲೋಕ ಅದನ್ನು ಗ್ರಹಿಸಿದೆ. ತರಬೇತಿಯನ್ನು ಕೊಟ್ಟು ಅದು ಬಡ್ತಿ ಕೊಡಬಹುದು, ಅವರನ್ನು ನಾವು ಉತ್ತಮ ಮಟ್ಟವಾಗಿ ನಾವು ಎಣಿಸ್ಬೋದು ಅಂತ ಅವರು ಹೆಚ್ಚು ಸಂಬಳವನ್ನು ಕೊಡ್ತಾರೆ. ಆದರೆ ಆತ್ಮಿಕ ಸಂಗತಿಗಳಿಗೆ ಬಂದಾಗ ನಾವು ತರಬೇತಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತಾ ಇದ್ದೇವೆ. ಆತ್ಮಿಕ ವಿಷಯಗಳಲ್ಲಿ ಅದು ಎಲ್ಲ ವಿಧದಲ್ಲಿ ಲಾಭಕರವಾಗಿದ್ದರೂ ಅದಕ್ಕೆ ನಾವು ಎಷ್ಟು ಪ್ರಾಧಾನ್ಯತೆ ಕೊಡ್ತೀವಿ. ಪ್ರಾರ್ಥನೆಗೆ ಬರ್ರೋ ಅಂತ ಕೇಳಬೇಕು. 100 SMS ಮಾಡಿದ್ರು ಒಬ್ಬರು ಉತ್ತರ ಕೊಡಲ್ಲ ಪ್ರಾರ್ಥನೆಗೆ. ಕಳಿಸ್ತಾನೆ ಬಿಡು ಅಂತ, ಅಣ್ಣ ಸುಮ್ಮನೆ ಕಳಿಸ್ತಾನೆ ಇರ್ತಾನೆ, ಅಂತ ಏನು ಕೆಲಸ ಇಲ್ಲ, ಮುಂಬಗ್ಸಿಲ್ಲ, ಮಾಡ್ತಾ ಇದ್ದಾನೆ, ಮಾಡಲಿ ಬಿಡು. ಟ್ರೈನಿಂಗ್ ಅಂತ 1 ತಿಂಗಳ ಮುಂಚೆಯಿಂದ ನಾವು ಹೇಳ್ತಾನೇ ಇದ್ದೀವಿ. ಇನ್ನು ಇವತ್ತು ಬೆಳಗ್ಗೆ ಬರ್ತಾರೆ ಕೆಲವರು ಬಂದು, ಅಣ್ಣ ಇವತ್ತು ಕೊಡ್ಬೋದಾ ಟ್ರೈನಿಂಗ್, ಇದು ಹೆಸರು ಕೊಡ್ಬೋದಾ? ಆತ್ಮಿಕ ವಿಷಯಗಳಿಗೆ ಎಷ್ಟು ತರಬೇತಿಗೆ ನಾವು ಎಲ್ಲ ವಿಧದಲ್ಲಿ ಲಾಭಕರವಾಗಿದೆ, ಆದರೆ ಅದು ಎಷ್ಟು ನಾವು ಪ್ರಾಧಾನ್ಯತೆ ಕೊಡ್ತಾ ಇದ್ದೀವಿ. ಆಮೆನ್, ಹಲ್ಲೆಲೂಯಾ. ಓಕೆ, ಈಗ ನಾವು ಮುಂದಕ್ಕೆ ಹೋಗೋಣ. ಜಕರ್ಯ 13 ಜಕರ್ಯನ್ ಬರೆದ ಗ್ರಂಥ 13 ಅಲ್ಲಿ ವಾಕ್ಯ ಸಿಗ್ತದೆ. ನಾವು ಬೇಗ ಅದನ್ನು ನೋಡಿಕೊಳ್ಳೋಣ. ಓಕೆ, ಮೇಲೆ 2ನೇ ಭಾಗವನ್ನು ಮಾತ್ರ ಓದೋಣ. ಓಕೆನಾ? ಬಿ ಸೆಕ್ಷನ್. ಓಕೆ, ಸೇನಾಧೀಶ್ವರನಾದಂಥ ಯೆಹೋವನು. 13. ಓಕೆ, ಇಲ್ಲಿ ಹೇಳ್ತೇನೆ ನೋಡ್ರಿ. ಸೈನ್ಯಗಳ ಕರ್ತನು ತನ್ನ ಮಂದೆಯಾಗಿರುವ ಯೆಹೋವನ ಮನೆತನದವರನ್ನು ದರ್ಶಿಸಿ ಅವರನ್ನು ಯುದ್ಧದಲ್ಲಿ ತನ್ನ ಘನವಾದ ಕುದುರೆ ಹಾಗೆ ಮಾಡಿದ್ದಾನೆ. ಹಲೋ, ಕೇಳಿಸ್ಕೊಡ್ರಿ, ಇವಾಗ ಕೇಳಿಸ್ಕೊಡ್ರಿ, ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ. ವಾಕ್ಯದ ಕಡೆ ನೋಡಿದ್ಬಿಡ್ರಿ, ಮೊಬೈಲ್ ನೋಡೋದು ಬಿಡ್ರಿ ಪ್ಲೀಸ್. ನಿಮ್ಮ ಮನೆಗಳಲ್ಲಿ ಹೋಗಿ ನೀವು ಅದನ್ನು ನೋಡ್ಕೊಳ್ರಿ, ಬರ್ಕೋಬೇಕಷ್ಟೇ, ಚಕ್ ಅಂತ ಕೇಳಿಸ್ಕೊಳ್ಳೋದು ಎಷ್ಟು ಜಾಸ್ತಿ ಮಾಡ್ತಿರೋ ಅಷ್ಟು ಭಕ್ತಿ ವೃದ್ಧಿ ಆಗುತ್ತೆ, ಅಷ್ಟು ನಿಮಗೆ ಲಾಭಕರವಾಗಿರ್ತದೆ. ಆತ್ಮಿಕ ಸಂಗತಿಗಳಲ್ಲಿ ನಾವು ಸಾಧನೆ ಮಾಡಬೇಕಂದ್ರೆ ಕೇಳುವುದನ್ನು ನಾವು ಗಮನ ಕೊಡಬೇಕು. ಆಮೇನ್. ಎಷ್ಟು ಜನಕ್ಕೆ ಭಕ್ತಿಯಲ್ಲಿ ವೃದ್ಧಿ ಆಗಬೇಕು, ಪ್ರಗತಿ ಆಗಬೇಕು. ಆಮೇನ್, ಪರಿಪಕ್ವತೆಗೆ ಬರಬೇಕು. ಓಕೆ, ಸೊ ಇಲ್ಲಿ ಹೇಳ್ತಾನೆ ನೋಡ್ರಿ, ಸೈನ್ಯಗಳ ಕರ್ತನು ತನ್ನ ಮಂದೆಯಾಗಿರುವ, ಅಂದರೆ ತನ್ನ ಕುರಿಗಳು, ಮಂದೆಯಾಗಿರುವ ಯಹೂದ ಮನೆಯ ತನ್ನದವರನ್ನು ದರ್ಶಿಸಿ ಏನು ಮಾಡ್ತಾನಂತೆ, ಕುರಿಗಳನ್ನು ದರ್ಶಿಸಿ ಅವರನ್ನು ಯುದ್ಧದಲ್ಲಿ ತನ್ನ ಘನವಾದ ಕುದುರೆಯಾಗಿ ಆತನು ಮಾಡುತ್ತಾನೆ. ಅಂದರೆ ಅರ್ಥ ಏನು? ಕುರಿಗಳ ಹಾಗೆ ಇರಬಾರ್ದು. ಕ್ಲೋಸ್ ದಟ್. ಕುರಿಗಳ ಹಾಗೆ ಇರಬಾರ್ದು. ಎಲ್ಲರಿ, ಕುರಿಗಳು ಘನವಾದಂಥ ಯುದ್ಧ ಕುದುರೆಗಳಾಗಿರಬೇಕು. ಗಟ್ಟಿ ಹೇಳ್ರಿ, ಕುದುರೆ ಯುದ್ಧ ಕುದುರೆ ಥರ ಹೇಳ್ರಿ. ಓಕೆ, ಕುರಿಗಳ ಹಾಗೆ ಇರದೆ ಮುಂದಕ್ಕೆ ಸಾಗಿ ತರಬೇತಿ ಹೊಂದಿ ಘನವಾದ ಬಲಿಷ್ಠವಾದ ಯುದ್ಧದ ಕುದುರೆಯಾಗಿರಬೇಕು. ಇಲ್ಲಿ ದೇವರು ನುಡಿದಂಥ ಮಾತಿನಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರುವಂಥ ಸಂಗತಿ ಏನು ಗೊತ್ತಾ? ಕುರಿಯಾಗಿರಬಾರದು. ಕುರಿ ಅದು ಬೆಳೆಯುತ್ತಾ ಅದು ಯುದ್ಧ ಕುದುರೆ ಆಗಿರಬೇಕು. ಆಮೇಲೆ ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳ್ರಿ, ಕುದುರೆ ಆಗಬೇಕು. ಬರೀ ಕುದುರೆ ಅಲ್ಲ, ಯುದ್ಧ ಕುದುರೆ ಆಗಬೇಕು. ಆಮೇಲೆ ಹಲ್ಲೆಲೂಯಾ. ಕುರಿ ಏನಾಗಬೇಕಂತೆ? ಎಂಥ ಕುದುರೆ? ಇದು ರೇಸ್ ಕೋರ್ಸ್ ಕುದುರೆ ಅಲ್ಲ. ಈ ಒಂದು ಕೆಲವು ಮದುವೆಗಳಿಗೆ ಒಂದು ಏನು ಹುಡುಗನನ್ನು ಕುಂದಿಸ್ಕೊಂಡು ಮೆರವಣಿಗೆ ಮಾಡ್ತಾರೆ, ಅಂಥ ಕುದುರೆ ಅಲ್ಲ. ಹಲೋ, ಕೇಳಿಸ್ಕೊಡ್ರಿ ಎಚ್ಚರಿಕೆಯಿಂದ.
ಅದಕ್ಕೆ ನಾವು ಏನು ಹೇಳ್ತೀವಿ, ಏನು ಕೇಳಿಸ್ಕೊಳ್ತೀವಿ ಭಾಳ ಪ್ರಾಮುಖ್ಯ. ಅಲ್ಲೇ ನಂಬಿಕೆ ಬರೋದು. ಏನೇನೋ ಹೇಳಿದ್ರೆ ನಂಬಿಕೆ ಬರಲ್ಲ. ವಾಕ್ಯ ಏನು ಹೇಳುತ್ತೆ ಅದನ್ನೇ ಹೇಳಬೇಕು. ಕುರಿ ಕುದುರೆ ಆಗಬೇಕು, ಬರೀ ಕುದುರೆ ಅಲ್ಲ, ಯುದ್ಧ ಕುದುರೆ. ಪಕ್ಕದಲ್ಲಿ ನೀನು ಯುದ್ಧ ಕುದುರೆ, ನೀನು ಕುರಿ ಅಲ್ಲ. ಅಣ್ಣ ನಾನು ಇನ್ನೂ ಕುರಿ ಅಣ್ಣ, ನಾನು ಯೇಸು ಸ್ವಾಮಿ ಸಂಘದಲ್ಲಿದ್ದೀನಿ ಅಣ್ಣ, ನಾನು ಕುರಿ ಅಣ್ಣ. ಯೇಸು ಸ್ವಾಮಿನೇ ಹೇಳ್ತಾ ಇದ್ದಾರೆ, ಕುರಿ ನಾನು ದರ್ಶಿಸಿ ಯುದ್ಧ ಕುದುರೆಯಾಗಿ ಮಾಡುತ್ತೇನೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕುರಿ ನೋಡ್ರಿ, ಅದ್ರ ಗುಣಲಕ್ಷಣ ಭಾಳ ಮೆದು ಸ್ವಭಾವ. ಓಕೆ, ಕುರಿನ ಯಾವುದಕ್ಕೆ ಸೂಚಿಸ್ತದೆ ಗೊತ್ತಾ ಬೈಬಲಲ್ಲಿ? ದಾರಿ ತಪ್ಪಿರುವಂಥ ಒಂದು ಆ ದೃಶ್ಯವನ್ನು ಹೇಳಬೇಕಾದ್ರೆ ದೇವರು ಹೇಳ್ತಾನೆ, ಆ ಕುರಿಗಳು ಕುರುಬನಿಲ್ಲದಂಥ ಒಂದು ದಾರಿ ತಪ್ಪಿರುವಂಥ ಕುರಿಗಳ ಹಾಗೆ ಇದ್ದಾರೆ ಅಂತ ಕುರಿಗಳನ್ನ ಗುರುತಿಸ್ತಾನೆ. ಅಂದರೆ ಅವಕ್ಕೆ ದಾರಿ ಗೊತ್ತಾಗಲ್ಲ. ಅರ್ಥ ಆಗ್ತಾ ಇದೆ ಹೇಳೋದು? ನಾವು ದಿಕ್ಕಿಲ್ಲದವರಲ್ಲ, ನಾವು ಕುರಿಗಳಲ್ಲ, ನಾವು ಯುದ್ಧ ಕುದುರೆಗಳು. ನಮಗೆ ದಾರಿ ಚೆನ್ನಾಗಿ ಗೊತ್ತು. ನಿಮ್ಗೊಂದು ವಿಶೇಷತೆ ಗೊತ್ತಾ? ಯುದ್ಧ ಕುದುರೆ ವಿಶೇಷತೆ ಏನು ಗೊತ್ತಾ? ಯಾಕಂದರೆ ನಾವು ರಾಜರ ಕಾಲದಲ್ಲಿ ಇದ್ದಿಲ್ಲ, ಯಾವ ಒಂದು ಅಶ್ವಮೇಧ ಗೊತ್ತಿಲ್ಲ. ಯಾವ ಒಂದು ಯುದ್ಧದಲ್ಲಿ ಕುದುರೆಗೆ ಅಶ್ವಮೇಧ ಅಂತಾರೆ. ಓಕೆ, ಯುದ್ಧದಲ್ಲಿ ಹೋರಾಟ ಮಾಡುವಂಥ ಕುದುರೆಗೆ ಅಶ್ವಮೇಧ ಅಂತಾರೆ. ಓಕೆ, ಅಂತ ಯಾವ ಕುರಿಗಳು ನಾವು ನೋಡಿಲ್ಲ. ಆ ಕುದುರೆ ಎಂಥ ಕುದುರೆ ಅಂದರೆ ಹೋರಾಟ ಮಾಡೋದು, ಅಂದರೆ ರಣರಂಗದಲ್ಲಿ ಹೋಗುವಂಥ ಕುದುರೆ. ಎಂಥ ಕುದುರೆ ಅಂದರೆ ಯಾವುದ್ರದ್ದು ಭಯ ಇಲ್ಲ ಅದಕ್ಕೆ. ಹಲೋ, ವೈರಿ ಎದುರಿದ್ದಾನಂದರೆ ಆ ಕುದುರೆ ಮೇಲೆ ಕುಂತ ಒಂದು ಯುದ್ಧ ವೀರನು ಯಾವ ದಿಕ್ಕಿನಲ್ಲಿ ಹೋಗು ಅಂತಂದರೆ ಸುಮ್ಮನೆ ಗಡ್ಡ 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 ದುಮ್ಮಿ ಎಬ್ಬಿಸ್ಕೊಂಡು ಹೋಗ್ತಾ ಇರ್ತದೆ ಮುಂದೆ. ಈ ಯುದ್ಧ ಕುದುರೆ ತರಬೇತಿಗೆ ಒಳಗಾದಂಥ ಕುದುರೆ. ಇದು ತರಬೇತಿ ಇಲ್ಲದಂಥ ಕುದುರೆ ಅಲ್ಲ. ಕನ್ಫ್ಯೂಸ್ ಆಗಿ ಗಲಿಬಿಲಾಗಿ ಎಲ್ಲಂದ್ರಲ್ಲೇ ಹೋಗುವಂಥ ಕುದುರೆ ಅಲ್ಲ. ದಿಕ್ಕಿಲ್ಲದಂಥ ಒಂದು ಕುರಿ ಅಲ್ಲ ಇದು. ಇದು ತರಬೇತಿ ಹೊಂದಿದಂಥ ದಿಕ್ಕಿನ ಕಡೆಗೆ ಯಜಮಾನನು, ಆ ಯುದ್ಧ ವೀರನು ಯಾವ ದಿಕ್ಕಿನಲ್ಲಿ ಹೋಗಬೇಕು, ಯಾವ ವೈರಿಯನ್ನು ಆತನು ಸಂಹರಿಸಬೇಕು ಅಂತ ಆತನು ನುಡಿತಾನೋ, ಆತನು ಹೇಳ್ತಾನೋ ಅದೇ ದಿಕ್ಕಿನಲ್ಲಿ ಹೋಗುವಂಥ ಯುದ್ಧ ಕುದುರೆ ಇದು. ಹೋರಾಟ ಮಾಡುವಂಥ ಕುದುರೆ, ವೈರಿಯನ್ನು ಸಂಹರಿಸಲು ಸಿದ್ಧವಾಗಿರುವಂಥ ಕುದುರೆ. ನೀನು ಕುರಿಯಲ್ಲ, ನೀನು ಯುದ್ಧ ಕುದುರೆ ಆಗಿದ್ದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಯುದ್ಧ ಕುದುರೆ ಒಂದು ವಿಶೇಷತೆ ಏನು ಗೊತ್ತಾ? ಯುದ್ಧ ಕುದುರೆದ ವಿಶೇಷತೆ ಏನು ಗೊತ್ತಾ? ಆ ಯೋಧನು ತನ್ನ ಹೆಗಲ ಮೇಲೆ ಕೂತಿರುವವನು ಅವನು ಏನು ಹೇಳ್ತಾನೋ ಆ ಸೂಚನೆ ತಕ್ಕಂತೆ ಅದು ಯುದ್ಧದಲ್ಲಿ ಮುಂದಕ್ಕೆ ಸಾಗ್ತದೆ. ಅದಕ್ಕೆ ಹಿಂದೆ ತಿರುಗಿ ಹೋಗೋದು ಗೊತ್ತೇ ಇಲ್ಲ ಅದಕ್ಕೆ. ಹಲೋ ಹಲೋ, ಅದಕ್ಕೆ ಸೋಲನ್ನೋದೇ ಗೊತ್ತಿಲ್ಲ, ಮುಂದಕ್ಕೆ ಹೋಗೋದೊಂದೇ ಗೊತ್ತು ಅದಕ್ಕೆ. ಆ ಯುದ್ಧ ವೀರನು ಆ ಹೆಗಲ ಮೇಲೆ ಅಂದರೆ ಆ ಕುದುರೆ ಮೇಲೆ ಕುಂತಿರುವಾಗ ಯುದ್ಧ ವೀರನ್ ಯಾರು? ಸೇನಾಧೀಶ್ವರನಾದ ಯೆಹೋವನು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಯುದ್ಧದಲ್ಲಿರುವಂಥ ವೀರರು ಆ ಕುದುರೆ ಮೇಲೆ ಕೂತಾಗ ತಮ್ಮ ಎರಡೂ ಕೈಯಲ್ಲಿ ಆಯುಧಗಳಿರ್ತವೆ. ಒಂದು ಕೈಯಲ್ಲಿ ದಾಳಿ ಮಾಡುವಂಥ ಆಯುಧ ಖಡ್ಗ, ಇನ್ನೊಂದು ಕೈಯಲ್ಲಿ ಸಂರಕ್ಷಿಸುವಂಥ ಒಂದು ಆಯುಧ ಖೇಡ್ಯ ಇರ್ತದೆ. ಹೌದಾ? ಎಷ್ಟು ಜನ ಒಪ್ಕೊಳ್ತೀರಿ ನನಗೆ? ಹಲೋ, ಅರ್ಥ ಆಗ್ತಾ ಇದೆಯಾ? ಕುದುರೆ ಮೇಲೆ, ಯುದ್ಧ ಕುದುರೆ ಮೇಲೆ, ಮಾಮೂಲು ಕುದುರೆ ಮೆರವಣಿಗೆ ಕರ್ಕೊಂಡು ಹೋಗೋ ಕುದುರೆ ಆ ರೀತಿಯಲ್ಲಿ ಇರೋದಿಲ್ಲ. ಅದು ಗಾಬರಿಯಾಗಿ ಎಲ್ಲಂದ್ರಲ್ಲಿ ಎದ್ದು ಬಿಡ್ತದೆ. ಅದು ಮೆರವಣಿಗೆ ಮಾಡೋಂಥ ಕುದುರೆ ಜನ ನೋಡಿದರೆ ಗಾಬರಿ ಆಗಿಬಿಡ್ತದೆ. ಟಾಂಗ ಕುದುರೆ ಅಲ್ಲ ಇದು, ಯುದ್ಧ ಕುದುರೆ. ಆಮೇಲೆ ಸೊ ಯೋಧನಾದ್ರ ಹೆಗರ ಮೇಲೆ ಇದ್ದಾಗ ಅವನು ಎರಡು ಆಯುಧಗಳನ್ನ ಇಟ್ಕೊಂಡಿರ್ತಾನೆ. ಎರಡು ಆಯುಧಗಳನ್ನ ಇಟ್ಕೊಂಡು ಆ ಯೋಧನ ಒಂದು ಚಿತ್ತ ಏನೋ ಆ ಕುದುರೆ ಚಿತ್ತ ಅದೇ. ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಯೋಧನ ಚಿತ್ತ ಏನೋ, ತನ್ನ ಮೇಲೆ ಕೂತಿರುವಂಥ ಆ ಯುದ್ಧ ವೀರನ, ಆ ಸೈನಿಕನ ಚಿತ್ತ ಏನೋ ಆ ಯುದ್ಧ ಕುದುರೆ ಚಿತ್ತ ಅದೇ. ಮತ್ತು ದೇವರು ಹೇಳ್ತಾನೆ, ನೀನು ನಾನು ಕುರಿಗಳಲ್ಲ, ದಿಕ್ಕಿಲ್ಲದವರಲ್ಲ, ಒಂದು ಬಲಹೀನವಂತ ಒಂದು ಪ್ರಾಣಿಗಳಲ್ಲ, ನಾವು ಯುದ್ಧ ಕುದುರೆಗಳು. ನಾವು ಯುದ್ಧ ಕುದುರೆಗಳಾಗಿದ್ದೇವೆ. ಯೋಧನ ಒಂದು ಮಾರ್ಗದರ್ಶನದಲ್ಲಿ ಹೋಗುವಂಥ ಕುದುರೆಗಳು, ಯುದ್ಧವನ್ನು ಹೋರಾಟ ಮಾಡುವಂಥ ಕುದುರೆಗಳು, ಹೋರಾಟದಲ್ಲಿರುವಂಥ ಕುದುರೆಗಳು. ದೇವರು ಆ ಮಂದೆಯನ್ನು ದರ್ಶಿಸಿ ಯುದ್ಧ ಕುದುರೆಗಳನ್ನಾಗಿ ಮಾಡುತ್ತೇನೆ ಅಂತ ಹೇಳ್ತಾನೆ. ಆದರೆ ಈ ಕುರಿ ಕುದುರೆ ಹೆಂಗಾಗ್ಲಿಕ್ಕೆ ಸಾಧ್ಯ? ಈ ಕುರಿ
ಕುದುರೆ ಆಗ್ಲಿಕ್ಕೆ ಹೆಂಗೆ ಸಾಧ್ಯ? ಬರೀ ಕುದುರೆ ಅಲ್ಲ, ಯುದ್ಧ ಕುದುರೆ ಆಗಬೇಕು. ಆಮೇಲೆ ಹಲ್ಲೆಲೂಯಾ. ಒಂದು ಕುರಿ ದಿಕ್ಕಿಲ್ಲದಂಥ, ದೀನವಾದಂಥ ಮತ್ತು ದಾರಿ ಗೊತ್ತಿಲ್ಲದೆ ಇರುವಂಥ ಒಂದು ಕುರಿ ಯುದ್ಧ ವೀರನ ಕುದುರೆ ಆಗಬೇಕಾದ್ರೆ ಇನ್ನೊಂದು ವಿಶೇಷತೆ ಇದೆ, ತರಬೇತಿ ಒಳಗಾಗಬೇಕು. ಎಲ್ಲ ಹೇಳ್ರಿ, ತರಬೇತಿಗೆ ಒಳಗಾಗಬೇಕು. ಪಕ್ಕದಲ್ಲಿ ನೋಡ್ರಿ, ನೀನು ನಾನು ನಾವು ತರಬೇತಿಗೆ ಒಳಗಾದರೆ ಕುರಿಗಳಾಗಿರೋದಿಲ್ಲ, ಯುದ್ಧ ಕುದುರೆಗಳಾಗಿರ್ತೇವೆ. ಯುದ್ಧ ಏನು ಯೋಧರು ಹೇಳ್ದಂಗೆ ಹೇಳ್ಬೇಕು, ಸುಮ್ಮನೆ ಮೇಲೆ ಕುಸ್ಪುಸಲ್ಲ. ಓಕೆ, ನಾವು ಕುರಿಗಳಾಗಿರೋದಿಲ್ಲ, ಕುದುರೆ ಯುದ್ಧ ಕುದುರೆ ಆಗಿರುತ್ತೇವೆ. ಆಮೇನ್, ಹಲ್ಲೆಲೂಯಾ. ಓಕೆ, ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ. ಇದನ್ನ ನೋಡೋಕ್ಕಿಂತ ಮುಂಚೆ ಒಂದು ನಿಮಿಷ, ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ ಅಲ್ಲಿಗೆ ಯಾಕೆ ಬಂದೆ ಅಂತ ನಿಮ್ಗೆ ಹೇಳ್ತೇನೆ. ಓಕೆ, ಯೇಸು ಸ್ವಾಮಿ ಶಿಷ್ಯರನ್ನ ಆರಿಸ್ಕೊಂಡ್ರು. ಓಕೆ, ಹೊಸ ಒಡಂಬಡಿಕೆಯಲ್ಲಿ ಶಿಷ್ಯರನ್ನ ಆರಿಸ್ಕೊಂಡ್ರು. 9ನೇ ಅಧ್ಯಾಯ, ಬೆಳೆ ಹೆಚ್ಚಾಗಿದೆ, ಕೆಲಸಗಾರರು ಬಹಳ ಕಡಿಮೆ. 9ನೇ ಅಧ್ಯಾಯದಲ್ಲಿದೆ. ಓಕೆ, ನೀವು ಮನೆಗೆ ಹೋಗಿ ನೋಡ್ಕೊಡ್ರಿ, ಇವಾಗ ಹುಡುಕ್ಬೇಡ್ರಿ, ಇವಾಗ ಸಂಶೋಧನೆ ಬೇಡ, ಆಯಿತಾ? ಸರಿ, 9ನೇ ಅಧ್ಯಾಯದಲ್ಲಿ ಬೆಳೆ ಹೆಚ್ಚಾಗಿದೆ, ಕೆಲಸಗಾರ ಕಡಿಮೆ. ಏನು ಮಾಡಿದೆ ಗೊತ್ತಾ? ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿ ಶಿಷ್ಯರನ್ನ ಕರೆದ, ಅವರನ್ನು ಪ್ರಾರ್ಥಿಸಿದ. ಅವ್ರನ್ನ ಏನು ಮಾಡಿದೆ ಗೊತ್ತಾ? ಈಗ ನೀವು ಹೋಗ್ರಿ, ಹಳ್ಳಿ ಪಳ್ಳಿಗೆ ಹೋಗಿ ದೇವರ ರಾಜ್ಯದ ಬಗ್ಗೆ ನೀವು ಸುವಾರ್ತೆ ಸಾರ್ರಿ ಅಂತ ಅವ್ರನ್ನ ಕಳಿಸೋಕ್ಕಿಂತ ಮುಂಚೆ ಏನು ಮಾಡ್ದ? ಅವರಿಗೆ ಆದೇಶ ನೀಡಿದ. ಆಮೇನ್, ಹಲ್ಲೆಲೂಯಾ. ನಮ್ಮ ದೇವರು ಕರೆಯೋರು ಮಾತ್ರ ಅಲ್ಲ, ನಮ್ಮ ದೇವರು ಕಳಿಸುವಂಥವ್ರು ಸಹ. ಸುಮ್ಮನೆ ಕಳಿಸಲಿಲ್ಲ, ಅವರಿಗೆ ಅಧಿಕಾರ ಕೊಟ್ಟ. ಹಾವುಗಳ ಮೇಲೆ, ಚೇಳುಗಳ ಮೇಲೆ, ವೈರ್ಯ ಸಮಸ್ತ ಬಲದ ಮೇಲೆ ಅವರಿಗೆ ಅಧಿಕಾರವನ್ನು ಕೊಟ್ಟು, ನೀವೀಗ ಹೋಗಿ ಸುವಾರ್ತೆಯನ್ನು ಸಾರಿರಿ. ಅದನ್ನೇ ನೀವು ಮಾಡಬೇಕು. ಅದನ್ನು ಮಾಡದೇ ಇದ್ರೆ ಇನ್ನೂ ಕುರಿಗಳಾಗಿರ್ತೀವಿ ನಾವು. ಯುದ್ಧಕ್ಕೆ ಕುದುರೆ ಆಗುವವರು ಮುಂದಕ್ಕೆ ಹೋಗಬೇಕು, ನಂಬಿಕೆಯಲ್ಲಿ ಸಾಗಬೇಕು, ಪ್ರಗತಿ ಇರಬೇಕು, ಬೆಳವಣಿಗೆ ಆಗಬೇಕು. ಹಲ್ಲೆಲೂಯಾ. ಎಷ್ಟು ಜನ ಸಿದ್ಧರಾಗಿದ್ದೀರಿ ಯುದ್ಧ ಕುದುರೆ ಆಗಿರಲಿಕ್ಕೆ? ಕೆಲವರು ಕೈ ಎತ್ತಾ ಇಲ್ಲ, ಇನ್ನ ಕಷ್ಟ. ಕೈ ಎತ್ತಕ್ಕೂ ಟ್ರೈನಿಂಗ್ ಕೊಡ್ಬೇಕು ಅವ್ರಿಗೆ. ಹಿಂಗೆ ಎತ್ತಬೇಕ್ರಿ ಯುದ್ಧ ಕುದುರೆಗಳು. ಎಷ್ಟು ಜನ ಆಗ್ಲಿಕ್ಕೆ ಇಷ್ಟ? ಆಮೇನ್. ಓಕೆ, ಇಲ್ಲಿ ಆತನ 10ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಅವರಿಗೆ ಅಧಿಕಾರ ಕೊಟ್ಟು ಅವರನ್ನು ಆದೇಶಿಸಿ ಅವರನ್ನು ಕಳಿಸ್ತಾ ಇದ್ದಾನೆ. ಕಳಿಸೋಕ್ಕಿಂತ ಮುಂಚೆ ಆತನ ಏನು ಹೇಳ್ತಾ ಇದ್ದಾನೆ? 11ನೇ ಅಧ್ಯಾಯ ಕೊನೆಯ ಭಾಗ. ಓಕೆ, 28ನೇ ವಚನ. ಎಲ್ಲ ಕಷ್ಟಪಡುವವರೇ, ಹೊರ ಹತ್ತಿರುವವರೇ, ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಇದು ಕುರಿ ಇದು ಕುರಿ, ಮೊದಲನೇ ಭಾಗ. ಓಕೆ, ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತಿರುವವರೇ, ನೀವೆಲ್ಲರೂ, ಎಲ್ಲ ದಿಕ್ಕು ಕಾಣದೇ ಇರೋರು, ಭಾರ ಹೊತ್ಕೊಂಡಿರೋರು, ಎಲ್ಲರೂ ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಆಯಿತಾ? ಅದು ಮೊದಲನೇ ಭಾಗ. ಈಗ 2ನೇ ಭಾಗ. ಅಲ್ಲಿ ನೋಡ್ರಿ ಏನು ಹೇಳ್ತಾನೆ? ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು. ಎಲ್ಲ ಹೇಳ್ರಿ, ನೊಗವನ್ನು ತೆಗೆದುಕೊಂಡು. ಗಟ್ಟಿಗೇಳ್ರಿ, ನಿಮ್ಮ ಮೇಲೆ ಯಾವ ನೊಗ ಹಾಕಿಲ್ಲ ಇನ್ನ. ಹೇಳ್ರಿ, ನೊಗವನ್ನು ತೆಗೆದುಕೊಂಡು, ಯೇಸುವಿನ ನೊಗವನ್ನು ತೆಗೆದುಕೊಂಡು ನನ್ನಿಂದ ಕಲಿತುಕೊಳ್ಳಿರಿ. ಕೇಳಿಸ್ಕೊಡ್ರಿ, ಎಚ್ಚರಿಕೆ, ಇವಾಗ ನನ್ನ ಕಡೆ ಕೇಳಿಸು. ಇದು ನೊಗ, ಯೇಸುವಿನ ನೊಗ. ಓಕೆ, ಎಲ್ಲ ಹೇಳ್ರಿ, ಯೇಸುವಿನ ನೊಗ. ಓಕೆ, ಇದು ಏನು ನೊಗ? ಇದು ಕಲಿತುಕೊಳ್ಳುವಂಥ ನೊಗ. ಹಲೋ, ಯಾರಿಂದ ಕಲಿತುಕೊಳ್ಳೋದು? ಪಾಸ್ಟರ್ ಬೆನ್ಸನಿಂದ ಅಲ್ಲ, ಪಾಸ್ಟರ್ ಅನಿಲಿಂದ ಅಲ್ಲ, ಇದು ಯೇಸುವಿನಿಂದ ಕಲಿತುಕೊಳ್ಳುವಂಥ ನೊಗ. ಪಕ್ಕದಲ್ಲಿ ನೋಡ್ರಿ, ಇದು ಕಲಿತುಕೊಳ್ಳುವ ನೊಗ. ಗಟ್ಟಿ ಕೇಳು, ಇದು ಕಲಿತುಕೊಳ್ಳುವ ನೊಗ, ಇದು ತರಬೇತಿಯ ನೊಗ. ಈ ನೋಡ್ರಿ, ಎರಡು ಎತ್ತುಗಳು ಚಿತ್ರ ಹಾಕು. ಓಕೆ, 2 ನೊಗ ಅಂತ ಹೇಳಿದ್ರೆ 2 ಎತ್ತುಗಳು. ಓಕೆ, ನಾನು ಈಗ ಇದನ್ನು ಭಾಳ ಸರಿ ಹೇಳಿದ್ದೀನಿ, ಇದು ನಿಮ್ಗೆ ಇನ್ನೊಂದು ಸರಿ ಹೇಳ್ತೇನೆ. ಎಲ್ಲ ಹೇಳ್ರಿ, ನೊಗ, ಕಲಿತುಕೊಳ್ಳುವ ನೊಗ. ಮೈಕಲ್ಲೇ ನಿಮ್ಗೆಲ್ಲರಿಗಿಂತ ನನ್ನ ಸ್ವರ ಜಾಸ್ತಿ ಇದೆ. ನೀವೆಲ್ಲರೂ ಅರಸಿದ್ರೆ ನಾನು ಹಿಂದಕ್ಕೆ ಹೋಗ್ಬೇಕು, ಗೋಡೆಗೆ ಸಿಕ್ಕಬೇಕು. ನೀವು ಎಷ್ಟು ಮೆಲ್ಲಿ ಕೇಳ್ತಾಯಿದ್ರಿ? ನೊಗ ಅಂತ ಹೇಳ್ರಿ, ಗಟ್ಟಿಗೆ ಹೇಳ್ರಿ, ನೊಗ. ಒಳಗಿಂದ ಬರಲಿ ನೊಗ. ಇದು ಯುದ್ಧ ಕುದುರೆ ಹೇಳಿದಂತೆ ಇದೆ, ನನಗೆ ಆರ್ಭಟ ಇದೆ. ಆಮೇನ್. ಓಕೆ, ನೊಗ. ಮತ್ತೆ ಮೆಲ್ಕಾದ್ರಿ, ಗಟ್ಟಿಗೆ ಹೇಳ್ರಿ, ನೊಗ, ಕಲಿತುಕೊಳ್ಳುವ ನೊಗ, ತರಬೇತಿಯ ನೊಗ. ಆಮೇನ್. ಓಕೆ, ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಿಂದ ಕಲಿತುಕೊಳ್ಳಿರಿ, ಯಾಕೆಂದರೆ ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನೀವು ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನು ಕಂಡುಕೊಳ್ಳುವಿರಿ. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು,
ಮತ್ತು ನನ್ನ ಹೊರೆಯು ಹಗುರವಾದದ್ದು ಆಗಿದೆ. ಇದು ನೊಗ. ಓಕೆ, ಎತ್ತುಗಳು ಎರಡು ಒಂದು ನೊಗದಲ್ಲಿ ಹಾಕಿದ್ದಾರೆ. ಟೈಮ್ ಆಗ್ತದೆ ಅದಕ್ಕೆ, ಸರಿನಾ? ಎರಡು ಎತ್ತುಗಳು ನೊಗದಲ್ಲಿ ಹಾಕಿರುವಾಗ ಏನು ಮಾಡ್ತದೆ? ಒಂದು ಕಲಿತಿರುವಂಥ ನೊಗ, ಯೇಸು ಆಗಿದ್ದಾನೆ ಒಂದು ನೊಗ. ಇನ್ನೊಂದು ನೊಗ ನೀನು ನಾನಾಗಿದ್ದೇವೆ. ಒಂದೇ ನೊಗದಲ್ಲಿ ಇಬ್ಬರಿದ್ದೀವಿ ನೋಡ್ರಿ. ಒಂದು ಯೇಸು, ಒಂದು ನಾನು. ಎಲ್ಲ ಹೇಳ್ರಿ, ಯೇಸು ನಾನು ನೊಗದಲ್ಲಿದ್ದೇವೆ. ಹಾಂ, ಯಾರಿಂದ ಕಲ್ತ್ಕೊಳ್ಬೇಕಂತೆ? ಅವ್ರು ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಈ ವ್ಯವಸಾಯ ಮಾಡೋರು ಹೇಳ್ತಾರೆ, ಈ ಕಲಿದೇ ಇರುವಂಥ ಒಂದು ಎತ್ತು ಕಲಿತಿರುವಂಥ ಎತ್ತಿನ ಜೊತೆಯಲ್ಲಿ ನೊಗದಲ್ಲಿ ಹಾಕಿದರೆ ಆ ಕಲಿತಿರುವಂಥ ಒಂದು ಎತ್ತಿನಿಂದ ಕಲಿಯದೇ ಇರುವಂಥ ಎತ್ತು ಆ ನೊಗದಿಂದ ಕಲಿತದೆ. ಸೊ ನಾವು ಇವಾಗ ಯಾರ ಜೊತೆ ಇದ್ದೀವಿ? ಕಲಿತಿರುವಂಥ ಒಂದು ಎತ್ತು ಯಾರು ನಮ್ಮ ನೊಗದಲ್ಲಿ? ಏಸಪ್ಪ. ಆ ಇನ್ನೊಂದು ಕಲಿತಿರುವಂಥ ನೊಗದಿಂದ, ಕಲಿತಿರುವಂಥ ಎತ್ತಿನಿಂದ ನಾವು ಕಲಿಬೇಕಾಗಿರುವಂಥ ನೊಗದಲ್ಲಿದ್ದೇವೆ. ಅದು ಯಾರು? ನಾವು. ಆಮೆನ್, ಹಲ್ಲೆಲೂಯಾ. ಇದು ನೊಗದಲ್ಲಿದ್ದೇವೆ. ನಮಗೆ ಇಷ್ಟ ಬಂದಂತೆ ನಾವು ಜೀವಿಸೋಕ್ಕಾಗಲ್ಲ. ಒಂದು ಬಾರಿ ನೊಗದಲ್ಲಿ ಬಂದರೆ ನನ್ನಿಷ್ಟ, ನನಗೆ ಬಂದಂತೆ, ಮನಸ್ಸಿಗೆ ಬಂದಂತೆ ನಾನು ಚರ್ಚಿಗೆ ಬಂದರೆ ಬರ್ತೀನಿ, ಇಲ್ಲಾಂದ್ರೆ ಇಲ್ಲ. ಯಾರು ಕೇಳ್ತಾರೆ? ಯಾರು ಕೇಳಿದ್ರು? ಯಾರಿಗೂ ಹೇಳು, ನಾನು ಬಂದರೆ ಬರ್ತೀನಿ, ಇಲ್ಲಂದ್ರಪ್ಪ ನನ್ನ ಇಷ್ಟ ಅದು. ಹಂಗಂದರೆ ಇನ್ನು ನೀನು ಕುರಿ, ಯುದ್ಧ ಕುದುರೆ ಅಲ್ಲ. ಎಲ್ಲ ಹೇಳ್ರಿ, ನಾವು ಯುದ್ಧ ಕುದುರೆ. ಆರ್ಭಟಿಸ್ರಿ, ನಾನು ಯುದ್ಧ ಕುದುರೆ. ಆಮೇನ್. ಇದು ಕಲಿತುಕೊಳ್ಳುವಂಥ ನೊಗ. ಇದು ತರಬೇತಿ ಹೊಂದುವಂಥ ನೊಗ. ಇದು ಯೇಸುವಿನಿಂದ ಕಲಿತುಕೊಳ್ಬೇಕು. ಆತನ ನೊಗವನ್ನು ನಾನು ಹೊತ್ತುಕೊಳ್ಬೇಕು. ನಿಮ್ಗೆ ಇನ್ನೊಂದು ವಿಶೇಷತೆ ಗೊತ್ತಾ? ನೊಗದಲ್ಲಿ ಯಾರು ಎತ್ತನ್ನು ಒತ್ತಾಯ ಮಾಡಿ ಕಳಿಸಲ್ಲ. ನೊಗದಲ್ಲಿ ಅದೇ ಹೋಗ್ತದೆ. ಇಚ್ಛೆಪೂರ್ವಕವಾಗಿ ನಾವೇ ಬರಬೇಕು ನೊಗದಲ್ಲಿ. ಯೇಸುವಿನ ಜೊತೆ ಕಲ್ತ್ಕೊಳ್ಳಿಕ್ಕಾಗಿ ಇಚ್ಛೆಪೂರ್ವಕವಾಗಿ ಬರಬೇಕು. ಪ್ರಾರ್ಥನೆ ಮಾಡಬೇಕಂತ ಅನಿಸ್ತಾ ಇಲ್ಲ, ಏನು ಮಾಡಬೇಕು? ಆದರೂ ಕೂಡ ನೊಗದಲ್ಲಿ ಬರಬೇಕು. ಯಾಕೆಂದರೆ ಪ್ರಾರ್ಥನೆ ಮಾಡುವವನು ನಮ್ಮ ಜೊತೆ ಇದ್ದರೆ ನಾವು ಸಹ ಪ್ರಾರ್ಥನೆ ಮಾಡ್ತೀವಿ. ಹಲ್ಲೆಲೂಯಾ. ಅನೇಕರು ತಪ್ಪಾದ ನೊಗದಲ್ಲಿ ಇರಲಿಕ್ಕೆ ಇಷ್ಟಪಡ್ತಾರೆ, ಆದರೆ ಸರಿಯಾದ ನೊಗದಲ್ಲಿ ಇರಲಿಕ್ಕೆ ಇಷ್ಟಪಡಲ್ಲ. ವಾಟ್ಸಪ್ ನೊಗದಲ್ಲಿದ್ದಾರೆ, ಫೇಸ್ಬುಕ್ ನೊಗದಲ್ಲಿದ್ದಾರೆ, ಟಿ ವಿ ಸೀರಿಯಲ್ಗಳ ನೊಗದಲ್ಲಿದ್ದಾರೆ, ಸಾಲಗಳ ನೊಗದಲ್ಲಿದ್ದಾರೆ. ನಾನಾ ನೊಗಗಳಲ್ಲಿ ಇರಲಿಕ್ಕೆ ಭಾಳ ಇಷ್ಟ ಅವರಿಗೆ. ಆದರೆ ಯೇಸುವಿನ ನೊಗದಲ್ಲಿ ಇರಲಿಕ್ಕೆ, ಆತನಿಂದ ಕಲಿತುಕೊಳ್ಳಲಿಕ್ಕೆ, ಆತನ ಕೊಡುವಂಥ ತರಬೇತಿಗೆ ಒಳಗಾಗುವಂಥ ನೊಗಕ್ಕೆ ನಾವು ಬರಬೇಕು. ಇದು ಪ್ರಾರ್ಥನೆಯ ನೊಗ, ಇದು ಕಲಿತುಕೊಳ್ಳುವಂಥ ನೊಗ, ಇದು ನಮ್ಮನ್ನು ತರಬೇತಿಗೊಳಿಸುವಂಥ ನೊಗ. ಇದು ನಮ್ಮ ಇಷ್ಟದಂತೆ ಮಾಡುವಂಥ ನೊಗ ಅಲ್ಲ, ಇದು ಆತನ ಇಷ್ಟದ ನೊಗ. ಹಲೋ, ಇದು ದರ್ಶನದ ನೊಗ. ನಗರದ ಪರಿವರ್ತನೆ, ದೇಶಗಳ ಮೇಲೆ ಪ್ರಭಾವ ಅನ್ನುವಂಥ ದರ್ಶನದ ನೊಗ. ಇದು ಆತನ ಭಾರದ ನೊಗ. ಓಕೆ, ಈ ತರಬೇತಿ ಆದರೆ ಕುರಿಗಳಂತೆ ಇರುವವರು ಈ ತರಬೇತಿಗೆ ನೊಗದಲ್ಲಿ ಅವರು ತೆಗೆದುಕೊಂಡು ಅವರು ತರಬೇತಿ ಹೊಂದಿದರೆ ಅವರು ಯುದ್ಧ ಕುದುರೆಗಳಾಗಿ ಮಾರ್ಪಡುತ್ತಾರೆ. ಹಲ್ಲೆಲೂಯಾ. ಪುಟ್ ದಟ್ 3 ಪಿಕ್ಚರ್ಸ್. ಆ ಒಂದು ಕುರಿಗಳಾಗಿರೋದಿಲ್ಲ. ನೊಗದಲ್ಲಿ ಕಲಿಯುವಂಥ ನೊಗದಲ್ಲಿ, ಕೆಲಸ ಮಾಡುವಂಥ ನೊಗದಲ್ಲಿ ಬಂದರೆ ಅವು ತರಬೇತಿಯ ಮೂಲಕವಾಗಿ ಯುದ್ಧ, ಬಲಿಷ್ಠವಾದಂಥ ಹೋರಾಟ ಮಾಡುವಂಥ ಮಹಿಮೆಕರವಾದಂಥ ಕುದುರೆಗಳಾಗಿರುತ್ತವೆ. ಹಲ್ಲೆಲೂಯಾ. ಎಷ್ಟು ಜನ ಸಿದ್ಧರಾಗಿದ್ದೀರಿ? ಈ ಒಂದು ತರಬೇತಿ ನಾವು ಏನು ಕೊಡ್ತಾ ಇದ್ದೀವಲ್ಲ, ಅದು ಕೇವಲ ಅದೊಂದು ಸುಮ್ಮನೆ ಏನೋ ಒಂದು ಟೈಮ್ ಪಾಸ್, ಒಂದು 15 ದಿವಸ ಸುಮ್ಮನೆ ಫ್ರೀ, ಟೈಮ್ ಇಲ್ಲ, ಏನು ಮಾಡೋಕ್ಕಿಲ್ಲ, ಅದಕ್ಕೆ ಒಂದು ಏನೋ ಒಂದು ಟ್ರೈನಿಂಗ್ ಮಾಡಿಬಿಡು. ಇಲ್ಲ 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 ಇಲ್ಲ. ವಾಕ್ಯದಿಂದ ಕಲಿತುಕೊಂಡು ಆ ಯೇಸುವಿನ ನೊಗದಲ್ಲಿ ಬಂದು, ಯೇಸುವಿನ ನೊಗದಿಂದ ಕಲಿತುಕೊಂಡು ಯೇಸುವಿನ ಜೊತೆಯಲ್ಲಿ ಕೆಲಸ ಮಾಡುವಂಥ ನೊಗ. ಯೇಸುವಿನಿಂದ ಕಲಿತುಕೊಳ್ಳುವಂಥ ನೊಗ, ತರಬೇತಿಗೊಳ್ಳುವಂಥ ನೊಗ, ಯೇಸುವಿನಿಂದ ತರಬೇತಿಗೊಳ್ಳುವಂಥ ನೊಗ, ಯೇಸುವಿನ ಜೊತೆಯಲ್ಲಿ ಕೆಲಸ ಮಾಡುವಂಥ ನೊಗ ಇದಾಗಿದೆ. ನಮಗಿಷ್ಟ ಬಂದರೆ ಬಂದ್ವಿ, ಕಷ್ಟ ಆದರೆ ಬಿಟ್ವಿ. ಹಂಗೆ ಮಾಡ್ತದ ಎತ್ತು ಎಲ್ಲಾದರೂ? ನೊಗದಲ್ಲಿ ಬಂದ ಮೇಲೆ ಮುಗೀತು. ಆಮೇನ್, ಹಲ್ಲೆಲೂಯಾ. ಈ ಕುರಿ ಮತ್ತು ಯುದ್ಧ ಕುದುರೆ ಮಧ್ಯದಲ್ಲಿ ಎತ್ತು
ತರಬೇತಿ ಹೊಂದಿದಂತೆ ಎತ್ತಾಗಬೇಕು. 3 ಪ್ರಾಣಿಗಳಲ್ಲಿ ಚಿತ್ರ ತೋರಿಸಿ ನಾನು. ಕುರಿ, ಎತ್ತು, ಕುದುರೆ. ದಾರಿ ಇಲ್ಲದಂಥ ಒಂದು ಕುರಿ ಅದು ತರಬೇತಿ ಯೇಸುವಿನ ಜೊತೆ ಸೇರಿದರೆ ಅದು ತರಬೇತಿ ಹೊಂದುವಂಥ ಒಂದು ಎತ್ತಾದರೆ ಅದೇನಾಗ್ತದೆ? ಯುದ್ಧ ಕುದುರೆಯಾಗಿ ಮಾರ್ಪಾಟು ಹೊಂದುತ್ತದೆ. ಹಲ್ಲೆಲೂಯಾ. ಕೆಲವರು ಯಾವ ನೊಗದಲ್ಲಿ ಬರೋದಿಲ್ಲ. ಓಕೆ, ಅಂಥವ್ರು ನಾವು ಗುಡಿಗೆ ಬಿಟ್ಟಿದ್ದು ಗೂಳಿ ಥರ ಅಂತೀವಿ. ಅಂದರೆ ಎಲ್ಲಿ ಬೇಕಲ್ಲಿ ಸುಮ್ಮನೆ ತಿರುಗ್ತಾನೆ ಇರ್ತದೆ. ಏನು ಬೇಕದು ಯಾರು ಏನು ಕೊಟ್ಟರು ಅದು ತಿಂತಾನೆ ಇರ್ತದೆ. ಅದಕ್ಕೆ ಯಾರು ಎದುರು ಬರೋಂಗಿಲ್ಲ. ಕೆಲವೊಂದು ಸಲ ಅದು ಬಂದರೂ ಕೂಡ ಏನು ಮಾಡ್ತೀವಿ ಗೊತ್ತಾ? ಬೇಡ ಬಿಡಪ್ಪ, ಅದು ಗುಡಿ ಬಿಟ್ಟಿದ್ದು ಗೂಳಿ ಅದ್ರ ಎದುರಿಗೆ ಹೋಗ್ಬಾರ್ದು. ಬಂದುವ ಇರಿತೈತೆ, ಹೊಡಿತೈತೆ. ಯಾಕೆ? ತರಬೇತಿ ಹೊಂದಿಲ್ಲ, ನೊಗದಲ್ಲಿ ಬಂದೇ ಇಲ್ಲದ ಲೈಫಲ್ಲಿ. ಕೆಲವರು ಅನೇಕರು ಹಂಗೆ ಇದ್ದಾರೆ. ಪ್ರಾರ್ಥನೆಗೆ ಬರಲ್ಲ, ಕಾಣಿಕೆ ಕೊಡಲ್ಲ, ತಮ್ಗೆ ಇಷ್ಟ ಬಂದಂಗೆ ತಾವು ಜೀವಿಸ್ತಾ ಇದ್ದಾರೆ. ಗುಡಿಗೆ ಬಿಟ್ಟಿದ್ದು ಗೂಳಿ ಥರ. ಕೇರ್ಸಲ್ಲಿ ಬರಲ್ಲ, ಉಪವಾಸ ಪ್ರಾರ್ಥನೆ ಬರಲ್ಲ. ನೀನು ಏನು ಹೇಳ್ತೀಯೋ ಬೇಗ ಹೇಳು, 12 ಗಂಟೆ ಒಳಗೆ ಹೇಳು. ಕೆಲವರು ಹಂಗೆ ನೋಡ್ತಿದ್ದಾರೆ ಹಿಂದೆ. ನೀನು ಏನು ಹೇಳ್ತೀಯೋ ಹೇಳು, 12 ಗಂಟೆ ಒಳಗೆ ಹೇಳು. ಅದಾದಮೇಲೆ ನಮ್ಮ ಟೈಮ್, ನಿನ್ನ ಟೈಮ್ ಅಲ್ಲ. ಗುಡಿ ಬಿಟ್ಟಿದ್ದು ಗುಳಿ. ತರಬೇತಿ ಒಳಗಾಗಲ್ಲ. ಬೇರೆ ಇಂಥವು ಹೇಳೋಕ್ಕೊಂದು ರೆಡಿ ಇರ್ತದೆ ಅದು. ನನಗೆ ಯಾರು ನಾಕಿ ಸಾಟಿಯೇ ಲೇರು, ನನಗೆ ಎದುರೇ ಇಲ್ಲ. ಯಾರು ಏನು ಹೇಳಬಾರ್ದು, ಯಾರೇನು ಕೇಳಬಾರ್ದು, ಯಾಕೆ ಲೇಟ್ ಬಂದೆ ಅಂತ ಅನ್ಬಾರ್ದು. ಮತ್ತು ಇನ್ನೊಂದು 3 ತಿಂಗಳು ಬರೋದಿಲ್ಲ ಕೇಳಿದ್ರೆ. ಇದು ಗುಡಿ ಬಿಟ್ಟಿದ್ದು ಗುಳಿರಿ, ಎಲ್ಲಂದ್ರಲ್ಲಿ ತಿರುಗ್ತಾ ಇರ್ತದೆ, ಎಲ್ಲಂದ್ರಲ್ಲಿ ತಿನ್ಕೊಂತ ಇರ್ತದೆ. ಬರೋದಿಲ್ಲ ಮನೆಗೆ ಬೇಗ. ಇಲ್ಲ, ನಾವು ಅಂಥವ್ರಲ್ಲ, ನಾವು ಯುದ್ಧ ಕುದುರೆಗಳು. ನಾನು ನಿಮ್ಮ ಬಗ್ಗೆ ಯಾರ ಬಗ್ಗೆ ಹೇಳಿಲ್ಲ. ನಾವೆಲ್ಲ ತರಬೇತಿಯ ನೊಗವನ್ನು ನಾವು ತೆಗೆದುಕೊಂಡು ಯೇಸುವಿನಿಂದ ಕಲಿತುಕೊಳ್ಳುವಂಥ ನೊಗದಲ್ಲಿ ಬಂದು ಆತನ ಜೊತೆಲಿ ಕೆಲಸ ಮಾಡುತ್ತಾ ನಾವು ಯುದ್ಧದಲ್ಲಿ ಹೋರಾಟ ಮಾಡುವಂಥ ಕುದುರೆಗಳು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಇದೊಂದು ವಚನ ಓದಿ ನಾನು ಮುಕ್ತ ಮಾಡ್ತೇನೆ. ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ. Did you show the war horse? No time. Okay. ಎಫೆಸ 4:11-13 ವಚನ. ಓಕೆ, ಇದು ಲಾಸ್ಟ್ ವಚನ. ಇದು ಓದಿದ ಮೇಲೆ ನಾವು ಮುಕ್ತಾಯ ಮಾಡ್ತೇವೆ. ಆಯಿತಾ? ಸರಿ. ಪರಿಶುದ್ಧರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸೇವೆಯ ಕೆಲಸದಕ್ಕೋಸ್ಕರವೂ ಕ್ರಿಸ್ತನ ದೇಹವು ಅಂದರೆ ನಾವು ಸಭೆ, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದ್ದಾನೆ. ಆಮೇನ್. ಸಭೆಯಲ್ಲಿ ದೇವರು ಕೆಲವು ಸೇವಕರುಗಳನ್ನು ಇಟ್ಟಿದ್ದಾನೆ. ಕೆಲವು ಸಭಾಪಾಲಕರು, ಕೆಲವರು ಅಪೋಸ್ತಲರು, ಕೆಲವರು ಬೋಧಕರು, ಕೆಲವರು ಸುವಾರ್ತಿಕರು, ಕೆಲವರು ಪ್ರವಾದಿಗಳು. ಕೆಲವು ಸೇವೆಗಳನ್ನು ದೇವರು ಇಟ್ಟಿದ್ದಾನೆ ಸಭೆಯಲ್ಲಿ. ಕ್ರಿಸ್ತನ ದೇಹ ನೋಡ್ರಿ, ಪರಿಶುದ್ಧರನ್ನು ಯೋಗ್ಯ ಸ್ಥಿತಿಗೆ ತರುವುದಕ್ಕಾಗಿ. ಪರಿಶುದ್ಧರು ಯಾರು? ನಾವೆಲ್ಲರೂ ಪರಿಶುದ್ಧರು. ಹೇಳ್ರಿ, ನಾವೆಲ್ಲರೂ ಪರಿಶುದ್ಧರು. ಓಕೆ, ನಾವೆಲ್ಲರೂ ಪರಿಶುದ್ಧರು. ಏನು ಮಾಡ್ಬೇಕಂತೆ? ಪರಿಶುದ್ಧರನ್ನು ಯೋಗ್ಯ ಸ್ಥಿತಿಗೆ ಅಂದರೆ ಮುಂದುವರಿಯಬೇಕು, ಪ್ರಗತಿ ಆಗಬೇಕು, ಪರಿಪಕ್ವತೆಗೆ ಬರಬೇಕು. ಸೊ ಪ್ರಗತಿಗೋಸ್ಕರ, ಪರಿಶುದ್ಧರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವು, ಸೇವೆಯ ಕೆಲಸಕ್ಕೋಸ್ಕರವು ಅಂದರೆ ನಾವು ಸೇವೆ ಮಾಡಬೇಕ್ರಿ. ಹಲೋ, ಪರಿಶುದ್ಧರು ಸೇವೆ ಮಾಡಬೇಕು, ಪರಿಶುದ್ಧರು ಪರಿಪಕ್ವತೆಗೆ ಬರಬೇಕು. ಹೇಳ್ರಿ, ಪರಿಶುದ್ಧರು ದೇವರ ಮಕ್ಕಳು ಪರಿಪಕ್ವತೆಗೆ ಬರಬೇಕು. ಆಮೇನ್. ಸೇವೆ ಪರಿಚರ್ಯ ಮಾಡಬೇಕು. 2 ವಿಷಯಗಳಾಗಬೇಕು. ಓಕೆ, ಪರಿಶುದ್ಧರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವು, ಸೇವೆಯ ಕೆಲಸಕ್ಕೋಸ್ಕರವು, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವು. ನೋಡ್ರಿ, ಸಭೆ ಅಭಿವೃದ್ಧಿ ಆಗಬೇಕು. ಆಮೇನ್. ತರಬೇತಿ ಹೊಂದಿದ್ರೆ ಏನಾಗ್ತದೆ ಗೊತ್ತಾ? ಸಭೆ ಅಭಿವೃದ್ಧಿ ಆಗ್ತದೆ. ಗುಡಿಗೆ ಬಿಟ್ಟು ಗುಳಿ ತಿರುಗಿದ್ರೆ ಸಭೆ ವೃದ್ಧಿ ಆಗಲ್ಲ. ತರಬೇತಿ ಹೊಂದಬೇಕು. ಪಕ್ಕದಲ್ಲಿ ನೋಡಿರಿ, ತರಬೇತಿ ಹೊಂದಬೇಕು. ನಾನು
ತರಬೇತಿಗೆ ಒಳಗಾಗುತ್ತೇನೆ. ಆಮೇನ್. ಯಾವಾಗ ನೀವು ತರಬೇತಿಗೆ ಒಳಗಾಗ್ತಿರೋ ದೇವರ ರಾಜ್ಯ ಬೆಳೀತದೆ, ಸಭೆ ಬೆಳೀತದೆ. ದೇವರ ರಾಜ್ಯ ಬೆಳೆದು ಬಳ್ಳಾರಿಲಿರುವಂಥ ನರಕದ ಹಾದಿಯಲ್ಲಿರುವಂಥವ್ರು ದೇವರ ರಾಜ್ಯ ಸೇರ್ತಾರೆ. ಓಕೆ. ಆ ಸಭೆ ಕ್ರಿಸ್ತನ ದೇಹ ಅಭಿವೃದ್ಧಿಯಾಗೋದಕ್ಕೋಸ್ಕರವು ಆತನು ಕೆಲವರನ್ನು ಅಪೊಸ್ತಲನಾಗಿಯೂ, ಕೆಲವರನ್ನು ಪ್ರವಾದಿಯನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಕರನ್ನಾಗಿಯೂ ಅನುಗ್ರಹಿಸಿದ್ದಾನೆ. ಹೀಗೆ ನಾವೆಲ್ಲರೂ ನಂಬಿಕೆ ಅನ್ಯೋನ್ಯತೆಯಲ್ಲಿಯೂ ದೇವಕುಮಾರನ ಜ್ಞಾನದಲ್ಲಿಯೂ ಪರಿಪೂರ್ಣ ಮನುಷ್ಯನಾಗುವುದಕ್ಕೆ ಕ್ರಿಸ್ತನ ಪರಿಪೂರ್ಣತೆಯ ನೀಳದ ಪ್ರಮಾಣಕ್ಕೆ ಮುಟ್ಟುವೆವು. ಕುರಿ ತರಬೇತಿ ಹೊಂದಿದಂಥ ಎತ್ತಿಗೆ ಸೇರಿ ನೊಗದಲ್ಲಿ ಬಂದು ತರಬೇತಿ ಹೊಂದಿ ಯುದ್ಧ ಕುದುರೆ ಆಗುತ್ತದೆ. ಹಲ್ಲೆಲೂಯ. ಯುದ್ಧ ಕುದುರೆ ಅಂದ್ರೇನು? ಯೇಸು ನಮ್ಮೆಲ್ಲರನ್ನ ಯಾವ ಒಂದು ಹೋಲುವಿಕೆಯಲ್ಲಿ ಯಾವ ಸ್ವರೂಪದಲ್ಲಿ ಮಾಡಿ ಇಟ್ಟಿದ್ದಾನೋ ಆ ಒಂದು ಪ್ರತಿರೂಪವಾಗಿ ನಾವು ಜೀವಿಸ್ತೇವೆ. ತರಬೇತಿ ಇಲ್ಲಾಂದ್ರೆ ಆಗಲ್ಲ. ಯೇಸುವಿನಂತೆ ನಾವು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತರಬೇತಿ ಹೊಂದಿದರೆ ನಾವು ಯೇಸುವಿನಂತೆ ಆಗಲಿಕ್ಕೆ ಸಾಧ್ಯ. ತರಬೇತಿ ಹೊಂದಿದರೆ ಕುರಿ ಯುದ್ಧ ಕುದುರೆ ಆಗುತ್ತದೆ. ತರಬೇತಿ ಹೊಂದಿದರೆ ಯೇಸುವಿನ ನೊಗದಲ್ಲಿ ಬಂದು ಯೇಸುವಿನಿಂದ ಕಲಿತುಕೊಂಡು ಯೇಸುವಿನಿಂದ ತರಬೇತಿ ಹೊಂದಿ ಯೇಸುವಿನ ಜೊತೆಯಲ್ಲಿ ಕೆಲಸ ಮಾಡುತ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಈ ಒಂದು ತರಬೇತಿ ಕೇವಲ ಒಂದು ಸಭೆ ಮಾಡೋದ್ರಿಂದ ಮಾತ್ರವಲ್ಲ, ವೈಯಕ್ತಿಕವಾಗಿ ನಾವು ಬೆಳಿಬೇಕು. ನಾವು ನಂಬಿಕೆಯಲ್ಲಿ ಪ್ರಗತಿ ಹೊಂದಬೇಕು. ನೊಗದಲ್ಲಿ ಆ ಎತ್ತೆ ಬರುತ್ತದೆ. ಹಾಗೆ ನಾವು ಆ ತರಬೇತಿಗೆ, ವಾಕ್ಯದ ತರಬೇತಿಗೆ ಬರಬೇಕು. ಪ್ರಾರ್ಥನೆಯಿಂದ ಕಲಿತುಕೊಳ್ಳುವಂಥದ್ದು ನಾವು ಆ ನೊಗದಲ್ಲಿ ಬರಬೇಕು. ಉಪವಾಸದ ನೊಗದಲ್ಲಿ ಬರಬೇಕು. ದರ್ಶನದ ನೊಗದಲ್ಲಿ ಬರಬೇಕು. ದೇವರ ಪ್ರೀತಿಯ ನೊಗದಲ್ಲಿ ಬರಬೇಕು. ಆತನ ಚಿತ್ತ, ಆತನ ಬಯಕೆಯ ಒಂದು ನೊಗದಲ್ಲಿ ಬರಬೇಕು. ಹಲೋ, ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ಒಪ್ಕೊಳ್ತೀರಿ ನನ್ನ ಜೊತೆ, ನಾನು ತರಬೇತಿ ಹೊಂದಲಿಕ್ಕೆ ಸಿದ್ಧನಾಗಿರುತ್ತೇನೆ, ದೇವರು ನನ್ನನ್ನು ಆತನ ನೊಗದಲ್ಲಿ ನಾನು ಬರುತ್ತೇನೆ. ಇದು ಕಲಿಯುವಂಥ ನೊಗ, ಇದು ಹಗುರವಾದದ್ದು. ದೇವರು ಹೇಳ್ತಾನೆ, ನನ್ನ ನೊಗ ಭಾರ ಇಲ್ಲ. ನಿಜವಾದಂಥ ಎತ್ತುಗಳು ಹೋರುವಂಥ ಒಂದು ನೊಗ ಭಾಳ ಭಾರ ಇರ್ತದೆ. ಇದೆಲ್ಲ ಕೊಯ್ದೋಗ್ಬಿಟ್ಟಿರುತ್ತೆ, ಕುತ್ತಿಗೆ ಎಲ್ಲ ಅದು ಕೊಯ್ದಿರ್ತದೆ. ಆದರೆ ಯೇಸು ಹೇಳ್ತಾನೆ, ನನ್ನ ನೊಗ ಹಗುರವಾದದ್ದು, ಮೆದುವಾದದ್ದು. ನನ್ನ ಭಾರವು ಹಗುರವಾದದ್ದು, ನನ್ನ ನೊಗವು ಹಗುರವಾದದ್ದು. ನನ್ನಿಂದ ಕಲ್ತುಕೋ, ನನ್ನಿಂದ ತರಬೇತಿ ಹೊಂದು, ನನ್ನ ಜೊತೆಯಲ್ಲಿ ಕೆಲಸ ಮಾಡು. ಆಮೇನ್, ಹಲ್ಲೆಲೂಯ. ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಒಂದು ಹೇಳಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೇನೆ. ದೇವರು ಆದಾಮನನ್ನು ಸೃಷ್ಟಿ ಮಾಡಿದಾಗ ಶಿಶುವಾಗಿ ಸೃಷ್ಟಿ ಮಾಡಲಿಲ್ಲ. ನನ್ನ ಯೋಚನೆಗೆ ಬಂತು ಇವತ್ತು, ಅದು ವಾಕ್ಯದಲ್ಲಿಲ್ಲ. ನಾನು ನಿಮ್ಮ ಹತ್ರ ಹೇಳ್ತೇನೆ. ಆದಾಮನನ್ನು ಉಂಟು ಮಾಡಿದಾಗ, ಅಂದರೆ ಮನುಷ್ಯನ ಉಂಟು ಮಾಡಿದಾಗ ಬೆಳೆದಂಥ ಮನುಷ್ಯನನ್ನು ಆತನು ಮಾಡಿದನು. ಮಕ್ಕಳಂತಿದ್ದರೆ, ಎಳೆ ಕೂಸುಗಳಂತಿದ್ದರೆ ದೇವರಾಜ್ಯದಲ್ಲಿ ಪ್ರಯೋಜನ ಇಲ್ಲ. ಬೆಳೆದವರು ದೇವರಾಜ್ಯದಲ್ಲಿ ಜವಾಬ್ದಾರಿನ ಹೊತ್ತುವವರು, ಕೆಲಸ ಮಾಡುವವರು ದೇವರಾಜ್ಯದಲ್ಲಿ ಕೆಲಸ. ನನಗೆ ಯೋಚನೆ ಬಂತು, ಯಾಕೆ ಆದಾಮ ಎಳೆ ಕೂಸಾಗಿ ಯಾಕೆ ಮಾಡಲಿಲ್ಲ ಉತ್ಪತ್ತಿ ಮಾಡುವಾಗ? ದೇವರಿಗೆ ಬೇಕಾಗಿದ್ದು ಬೆಳೆದ ಮನುಷ್ಯನು. ಆಮೇನ್. ಇವತ್ತು ದೇವರಿಗೆ ತಕ್ಕ ಆ ಬೆಳೆದ, ಅಂದರೆ ಪ್ರವೀಣತೆಗೆ ಬಂದ, ಪರಿಪಕ್ವತೆಗೆ ಬಂದ ಬೆಳೆದ ಮನುಷ್ಯರಾಗಿ ನಾವು ಆತನ ಜೊತೆಲಿ ಕೆಲಸ ಮಾಡೋರಾಗಿ ನಾವು ಆತನಿಂದ ಕಲ್ತ್ಕೊಳ್ಳೋರಾಗಿರೋಣ. ಆಮೇನ್. ಆತನಂತೆ ನಾವು ಆಗೋಣ ಪ್ರಿಯರೇ, ಕ್ರಿಸ್ತನಂತೆ ಆಗೋಣ. ಕಣ್ಣುಗಳು ಮುಚ್ಚೋಣ. ನಾವೆಲ್ಲರೂ ಕಣ್ಣುಗಳು ಮುಚ್ಚುತ್ತಾ ಈ ಸಮಯದಲ್ಲಿ ಯಾರು ಚಲಿಸ್ಬೇಡ್ರಿ, ದಯಮಾಡಿ ಪ್ರಾರ್ಥನೆ ಸಮಯ ಚಲಿಸ್ಬೇಡ್ರಿ. ಕಣ್ಣು ಮುಚ್ಚಿ ನಿಮ್ಮ ಕೈಗಳ ಮೇಲೆ ಎತ್ತುತ್ತಾ ಸ್ವಲ್ಪ ಸಮಯ ಮಾತನಾಡ್ರಿ, ಯೇಸುವಿನ ಜೊತೆ ಮಾತಾಡ್ರಿ. ವಾಕ್ಯ ಕೇಳಿದ್ದೀವಿ, ಆದರೆ ಏನೋ ಸುಮ್ಮನೆ ನನಗೆ ಚೆನ್ನಾಗಿ ಅನ್ನಿಸ್ತು ಇಡಿಸ್ತು ಅಂತಲ್ಲ, ಆದರೆ ದೇವರ ಆತ್ಮನು ನನ್ನ ಸಂಗಡ ಏನು ಮಾತನಾಡಿದ್ದಾನೆ ಅದರ ಮೇಲೆ ಗಮನ ಹರಿಸ್ರಿ. ದಯಮಾಡಿ ಕಣ್ಣು ತೆಗೆದು ಆ ಕಡೆ ನೋಡಬೇಡ್ರಿ. ನಾವು ಯೇಸುವಿನ ನೊಗದಲ್ಲಿದ್ದೇವೆ. ಪ್ರಾರ್ಥಿಸುವಂಥ ನೊಗ ಇದು. ಕಣ್ಣು ಮುಚ್ಚಿ ಆತನಿಗೆ ಒಳಗಾಗುವಂಥ ನೊಗ. ನಾವು ಅಲ್ಲಿ ನೋಡುವಂಥ ಒಂದು ಇದರಲ್ಲಿ ಇಲ್ಲ. ಹಲ್ಲೆಲೂಯ. ಓ ಸ್ತೋತ್ರ, 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 ಸ್ತೋತ್ರ. ಓ ಹಲ್ಲೆಲೂಯ. ಕ್ರಮಶಿಕ್ಷಣ, ಸಾಧನೆ, ಮತ್ತು ನಾವು ಆ ಸಾಧನೆ ಮಾಡುತ್ತಾ ತರಬೇತಿಗೆ ಒಳಗಾಗುತ್ತಾ ನಾವು ಆತನಿಂದ ಕಲಿತುಕೊಳ್ಳೋಣ ಪ್ರಿಯರೇ. ಆತನಿಂದ ಕಲಿತುಕೊಂಡು ಆತನಿಂದ ತರಬೇತಿ ಹೊಂದೋಣ. ಆತನಿಂದ ತರಬೇತಿ ಹೊಂದಿ ನಾವು ಆ ಒಂದು ಕೆಲಸವನ್ನು, ಯೇಸುವಿನ ಕೆಲಸವನ್ನು ಮಾಡೋಣ. ಹಲ್ಲೆಲೂಯ. ಓ ಸ್ತೋತ್ರ, 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 ಸ್ತೋತ್ರ. ವಂದನೆ, ವಂದನೆ, ವಂದನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸ್ತೋತ್ರ. ಎಲ್ಲರೂ ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ನೋಡಬೇಡ್ರಿ, ಅಲ್ಲಿ ನೋಡಬೇಡ್ರಿ. ಪ್ಲೀಸ್ ಡೋಂಟ್ ಲುಕ್ ಹಿಯರ್ ಅಂಡ್ ದೇರ್. ನಮ್ಮ ಕೆಲಸ ನೋಡುವುದಲ್ಲ, ನಮ್ಮ ಕೆಲಸ
ದೇವರಿಗೆ ಅಂಟಿಕೊಂಡು ದೇವರಿಂದ ಕೇಳಿಸ್ಕೊಂಡು ಆತನಿಗೆ ನಾವು ಆಗಬೇಕಾಗಿದೆ. ಯಾರು ಕಣ್ತೆರೆದು ನೋಡಬಾರ್ದು ಅಂದರೆ ನೋಡಬಾರ್ದು. ನಿಮಗೆ ಹೇಳ್ತಾ ಇರೋದು, ಪ್ಲೀಸ್ ಕನೆಕ್ಟ್ ವಿತ್ ಗಾಡ್, ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಮಾತನಾಡ್ತಾ ಇದ್ದಾನೆ, ಆತನಿಗೆ ಸ್ಪಂದಿಸ್ರಿ. ಆತನ ಕಲಿಸ್ತಾನೆ, ನಾನು ಕಲಿತೀನಿ. ಆತನ ತರಬೇತಿ ಕೊಡ್ತಾನೆ, ನಾನು ತರಬೇತಿಗೆ ಒಳಗಾಗುತ್ತೀನಿ. ಆತನ ಕೆಲಸವನ್ನು ಹೇಳುತ್ತಾನೆ, ಆ ಕೆಲಸವನ್ನು ನಾನು ಮಾಡುತ್ತೇನೆ ಅಂತ ನೀವು ನಿರ್ಧಾರ ಮಾಡಿರಿ. ಓ ವಂದನೆ ಸಯ, ಹಾಲೆಲೂಯ. ನಿಮ್ಮ ಬಗ್ಗೆ ನೀವು ಪ್ರಾರ್ಥನೆ ಮಾಡಿರಿ, ಯಾರ ಬಗ್ಗೆ ಯೋಚನೆ ಮಾಡಬೇಡ್ರಿ. ನಿಮ್ಮ ಪಕ್ಕದವ್ರು ಏನು ಮಾಡ್ತಾ ಇದ್ದಾರೆ ಏನಿಲ್ಲ ಅದ್ರ ಬಗ್ಗೆ ಗಮನ ಬೇಡ. ಓ ಸ್ತೋತ್ರ 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 ಸ್ತೋತ್ರ, ವಂದನೆ ಸಯ, ಹಾಲೆಲೂಯ ಹಾಲೆಲೂಯ. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಓ ಹಾಲೆಲೂಯ, ಸ್ತೋತ್ರ ದೇವ, ವಂದನೆ ಸಯ. ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ವಂದನೆ ಸಯ, ವಂದನೆ ಸಯ. ಮೌನವಾಗಬೇಡ್ರಿ, ಮೌನವಾಗಬೇಡ್ರಿ. ಮೌನವಾಗಿ ಪ್ರಾರ್ಥನೆ ಮಾಡೋದು ಬೇಡ. ದೇವರು ನಮ್ಮನ್ನು ಯುದ್ಧ ಕುದುರೆಯಾಗಿ ಕರೆದಿದ್ದಾನೆ. ನಮ್ಮ ಕೈಗಳನ್ನೆತ್ತುತ್ತಾ ಗಟ್ಟಿಯಾಗಿ ಪ್ರಾರ್ಥನೆ ಮಾಡುತ್ತಾ ಆತ್ಮನ ಏನು ಹೇಳ್ತಾ ಇದ್ದಾನೋ ಅದಕ್ಕೆ ಗಮನ ಕೊಡುತ್ತಾ ಆತನ ಮೇಲೆ ನಾವು ಆಧಾರಗೊಳ್ಳೋಣ. ಹಾಲೆಲೂಯ, ಸ್ತೋತ್ರ ದೇವ, ಸ್ತೋತ್ರ ದೇವ. ನಿಮಗೆ ಮೊಣಕಾಲು ಊರ್ಬೇಕು ಅನಿಸಿದ್ರೆ ಮೊಣಕಾಲು ಊರ್ರಿ. ಇವತ್ತು ಏನಾದರೂ ಯಾವುದಾದ್ರೂ ವಿಷಯಗಳಿಂದ ನಾವು ಕ್ಷಮೆ ಕೇಳಬೇಕು. ನಮ್ಮ ಇಷ್ಟ ಬಂದಂತೆ ಕೆಲವು ಸಂಗತಿಗಳು ನಾನು ಮಾಡಿದ್ದೇವೆ, ನಾನು ಇನ್ನು ಮೇಲೆ ಮಾಡುವುದಿಲ್ಲ ಅಂತ ನಿರ್ಧಾರ ಮಾಡಿದರೆ ದೇವ್ರಿಗೆ ಕ್ಷಮಾಪಣೆ ಕೇಳ್ರಿ. ಕೈಗಳ ಮೇಲೆ ಕೆತ್ತರಿ. ನಿಂತ್ಕೊಳ್ಬೇಕನ್ಸಿದ್ರೆ ನಿಂತ್ಕೊಳ್ರಿ. ಮೊಣಕಾಲು ಊರ್ಬೇಕಂದ್ರೆ ಮೊಣಕಾಲು ಊರ್ರಿ. ಏನು ಮಾಡ್ತಿರೋ ಗೊತ್ತಿಲ್ಲ, ಆದರೆ ದೇವರ ಜೊತೆ ಮಾತನಾಡ್ರಿ, ಪವಿತ್ರಾತ್ಮನ ಸಂಗಡ ಮಾತನಾಡ್ರಿ. ನಿಶ್ಶಬ್ದವಾಗಿ ನಿಶ್ಶಬ್ದವಾಗಿ ನಿಶ್ಶಬ್ದವಾಗಿ. ಹಾಲೆಲೂಯ ಹಾಲೆಲೂಯ. ಹಾಗೆ ಪ್ರಾರ್ಥನೆ ಮಾಡ್ತಾ ಎದ್ದು ನಿಂತ್ಕೊಳ್ಬೋದು, ಪ್ರಾರ್ಥನೆ ಮಾಡ್ತಾ ಮೊಣಕಾಲು ಊರ್ಬೋದು. ಗಟ್ಟಿಯಾಗಿ ಪ್ರಾರ್ಥನೆ ಮಾಡೋಣ. ಓ ಹಾಲೆಲೂಯ, ವಂದನೆ 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 ಸಹ. ಹಾಲೆಲೂಯ ಹಾಲೆಲೂಯ. ಓ ಸ್ತೋತ್ರ ದೇವ, ಸ್ತೋತ್ರ ಸ್ತೋತ್ರ ಸ್ತೋತ್ರ, ವಂದನೆ ಸಹ. ಹಾಲೆಲೂಯ, ವಂದನೆ 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 ವಂದನೆ. ನೀ ನುಡಿದರೆ ಸಾಕು ಮಾಡುವೆ, ನೀ ತೋರಿದ ಹಾದಿಲಿ ನಡೆಯುವೆ, ನಿನ್ ಪಾದ ಒಂದೇ ಹಿಡಿಯುವೆ, ನನ್ನ ಪ್ರಿಯ ಯೇಸುವೆ. ನೀ ನುಡಿದರೆ ಸಾಕು ಮಾಡುವೆ, ನೀ ತೋರಿದ ಹಾದಿಲಿ ನಡೆಯುವೆ, ನಿನ್ ಪಾದ ಒಂದೇ ಹಿಡಿಯುವೆ, ಓ ನನ್ನ ಪ್ರಿಯ ಯೇಸುವೆ. ಸಾಕು ಮಾಡುವೆ, ನೀ ತೋರಿದ ಹಾದಿಲಿ ನಡೆಯುವೆ, ನಿನ್ ಪಾದ ಒಂದೇ ಹಿಡಿಯುವೆ, ನನ್ನ ಪ್ರಿಯ ಯೇಸುವೆ. ನೀ ನುಡಿದರೆ ಸಾಕು ಮಾಡುವೆ, ನೀ ತೋರಿದ ಹಾದಿಲಿ ನಡೆಯುವೆ, ನಿನ್ ಪಾದ ಒಂದೇ ಹಿಡಿಯುವೆ, ನನ್ನ ಪ್ರಿಯ ಯೇಸುವೆ. ಸ್ತೋತ್ರ ದೇವ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುವಾಗ ದೇವರಿಗೆ ನಾವು ಹೇಳ್ತಾ ಇದ್ದೇವೆ, ಸ್ವಾಮಿ ನಾನು ಆ ನೊಗಕ್ಕೆ ಒಳಗಾಗುತ್ತೇನೆ. ನಿನ್ನಿಂದ ಕಲಿತುಕೊಳ್ಳುವುದಕ್ಕಾಗಿ, ನಿನ್ನಿಂದ ತರಬೇತಿ ಹೊಂದುವುದಕ್ಕಾಗಿ, ನೀನು ಹೇಳುವಂಥ ಕೆಲಸವನ್ನು ಮಾಡುವುದಕ್ಕಾಗಿ ನಾನು ನಿನಗೆ ಒಳಗಾಗುತ್ತೇನೆ. ಕರ್ತನೇ, ನನ್ನನ್ನು ವೈಯಕ್ತಿಕವಾಗಿ ಕುಟುಂಬವಾಗಿ ಸಭೆಯಾಗಿ ಕರ್ತನೆ ಸ್ವಾಮಿ, ನಮ್ಮನ್ನು ಕರ್ತನೆ ಸ್ವಾಮಿ ಆ ಯುದ್ಧ ಕುದುರೆಗಳಾಗಿ ಮಾಡಲಿಕ್ಕಾಗಿ ನೀನು ಸಿದ್ಧನಾಗಿದ್ದಿ ಸ್ವಾಮಿ. ನಾವು ಕರ್ತನೆ ಹಾಗೆ ನೀನು ಬಯಸಿದಂತೆ ನಾವಾಗಲಿಕ್ಕೆ ನಾವು ಸಹ ಸಿದ್ಧರಾಗಿದ್ದೇವೆ. ನಾವು ನಿನಗೆ ಒಳಪಡಿಸುತ್ತೇವೆ. ನೀನೇ ದೇವರು, ನೀವೇ ಒಡೆಯರು, ನೀವೇ ಯಜಮಾನನು ಎಂಬುದಾಗಿ ನಾವು ಘೋಷಿಸ್ತೇವೆ ಸ್ವಾಮಿ. ನೀನು ಮಾಡುವಂಥ ಆ ತರಬೇತಿಗೆ ನನ್ನಿಷ್ಟಪೂರ್ವಕವಾಗಿ ನಾನು ಒಳಗಾಗುತ್ತೇನೆ. ಓ ಹಾಲೆಲೂಯ, ಓ ವಂದನೆ ಸಯ, ವಂದನೆ ಸಯ. ಇದು ಕಲಿತುಕೊಳ್ಳುವಂಥ, ಯೇಸುವಿನಿಂದ ಕಲಿತುಕೊಳ್ಳುವಂಥ ನೊಗ, ಇದು ಯೇಸುವಿನಿಂದ ತರಬೇತಿಗೊಳ್ಳುವಂಥ ನೊಗ, ಇದು ಯೇಸುವಿನ ಜೊತೆಯಲ್ಲಿ ಕೆಲಸ ಮಾಡುವಂಥ ನೊಗ. ನಾನು ಒಳಗಾಗುತ್ತೇನೆ. ನಿನ್ನ ನೊಗವನ್ನು ನಾನು ಹೊತ್ತುಕೊಳ್ಳುತ್ತೇನೆ, ನಿನ್ನ ನೊಗವನ್ನು ನಾನು ಹೊತ್ತುಕೊಳ್ಳುತ್ತೇನೆ. ನಿನಗೆಲ್ಲ ಘನಮಾನ ಮಹಿಮೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಇದನ್ನು ಬೇಡಿ ಹೊಂದಿದ್ದೇನೆ. ಆಮೆನ್, ಆಮೆನ್, ಆಮೆನ್.